ಮುಂದಿನ ವಿಚಾರ ಮಾಸಗಳ ಮಾಹಾತ್ಮ್ಯ, ಮಾಸ ಮಹತ್ವ ಎಂಬ ವಿಚಾರವನ್ನು ಕುರಿತು ನಮ್ಮನ್ನು ಪ್ರಬೋಧಿಸಲಿಕ್ಕಿದ್ದಾರೆ ಶ್ರೀಯುತ ವಿದ್ವಾನ್ ಡಾಕ್ಟರ್ ಟಿ.ಎನ್. ಪ್ರಭಾಕರ್ ಅವರು. ಓಂ ದೈವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತಿ ಸಾನೋ ಮನ್ವೇಷು ಮೂರ್ಜಂದುಹಾನಾ ಧೇನುರ್ವಾಗಸ್ಮಾನುಪಸುಷ್ಟುತೈತು. ಶ್ರೀ ಗುರುಭ್ಯೋ ನಮಃ. ಆದರಣೀಯ ಜಿಜ್ಞಾಸು ಬಂಧುಗಳೇ, ಊಟ ಆದಮೇಲಿನ ಗೋಷ್ಠಿಯಲ್ಲೂ ಕೂಡ ನೀವು ಮೊದಲಿನಂತೆಯೇ ಚೈತನ್ಯಮಯ ಶ್ರೋತೃಗಳಾಗಿದ್ದೀರಾ. ಹಾಗಾಗಲಿಕ್ಕೆ ಕಾರಣಕರ್ತರು ಅಂದರೆ ಮಧುಸೂದನ ಅಡಿಗರವರು. ಅವರು ವಿಷಯವನ್ನು ಸ್ವೀಕಾರ ಮಾಡಿ ಎಳೆಯಾಗಿ ಬಿಡಿಸ್ಕೊಂಡು ನಿಮ್ಮ ಹೃದಯವನ್ನು ಅವರು ತಟ್ಟಿದ್ದಾರೆ, ನಿಮ್ಮ ಹೃದಯವನ್ನು ಪ್ರವೇಶ ಮಾಡಿದ್ದಾರೆ, ವಿಷಯಗಳನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ನನಗೆ ಈ ಮಾರ್ಗವನ್ನು ಸುಲಭ ಮಾಡಿಕೊಟ್ಟಿದ್ದಾರೆ ಮಧುಸೂದನ ಅಡಿಗರವರು. ಹಾಗಾಗಿ ಮಧುಸೂದನ ಅಡಿಗರನ್ನು ನಾನು ಮೊದಲನೇದಾಗಿ ವಂದಿಸ್ತೇನೆ. ಇನ್ನು ಈಗಾಗಲೇ ತಿಳಿಸಿರುವಂತೆ ಈ ಗೋಷ್ಠಿಯ ವಿಷಯ ಮಾಸಗಳ ಮಾಹಾತ್ಮ್ಯ ಅನ್ನುವಂಥದ್ದು ವಿಷಯ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಕಾಲಕ್ಕೆ ವಿಶೇಷವಾದಂತಹ ಮಹತ್ವ ಇದೆ, ಸ್ಥಾನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಆ ದೃಷ್ಟಿಯಿಂದಲೇ ಮುಹೂರ್ತ ಇತ್ಯಾದಿಗಳನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ವಸಂತ ಭಟ್ರವರು. ಕಾಲಕ್ಕೆ ಕಾಲ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ ವಿಷಯ. ಮತ್ತು ಸ್ಥಾನ, ಈ ಸ್ಥಾನ ಏನಿದೆಯೋ ಅದು ಭಾರತ ವರ್ಷ, ಭರತಖಂಡ, ಇದು ಶ್ರೇಷ್ಠವಾದಂತಹ ಸ್ಥಾನ. ಜಂಬೂದ್ವೀಪಂ ಇದಂ ಶ್ರೇಷ್ಠಂ ದೇವಾನಪಿಚ ಪ್ರಿಯಂತಥಾ ಅಂತ ಹೇಳ್ತಾರೆ. ದೇವತೆಗಳಿಗೆ ಏನಾದರೂ ಕೂಡ ಬೇರೆ ಬೇರೆಯವರಿಂದ ಶಾಪ ಆಗಿಬಿಟ್ಟು ನೀನು ಹೋಗಬೇಕು ಭೂಲೋಕಕ್ಕೆ ಅಂತ ಹೇಳ್ತು ಅಂದರೆ, ಭೂಲೋಕದಲ್ಲಿ ಎಲ್ಲಿಗೆ ಹೋಗಬೇಕು ಅಂದರೆ ಆ ದೇವತೆಗಳು ಕೇಳ್ಕೊಳ್ತಾರಂತೆ, ನನ್ನನ್ನು ದಯವಿಟ್ಟು ಭಾರತಕ್ಕೆ ಕಳಿಸ್ಕೊಟ್ಬಿಡಿ. ಭಾರತದಲ್ಲಿ ನಾನು ಮನುಷ್ಯ ರೂಪದಲ್ಲಿ ಹುಟ್ಟಬೋದು ಅಥವಾ ಪಶು ಪಕ್ಷಿ ರೂಪದಲ್ಲಿ ಬೇಕಾದರೂ ನಾವು ಹುಟ್ಟಬೋದು, ಅದು ಪುಣ್ಯಭೂಮಿ, ಶ್ರೇಷ್ಠವಾದದ್ದು ಅಂತ ದೇವತೆಗಳು ಕೇಳ್ಕೊಳ್ತಾರಂತೆ. ಗಾಯಂತಿ ದೇವಾ ಕಿಲ ಗೀತಕಾನಿ. ಯಾಕೆ ಅಂದರೆ ಸ್ವರ್ಗ ಮತ್ತು ಅಪವರ್ಗ ಎರಡಕ್ಕೂ ಕೂಡ ಆಶ್ರಯ ಸ್ಥಾನ ಇದು. ಯೋಗ ಭೋಗ, ಜ್ಞಾನ ವಿಜ್ಞಾನ, ಪರಾ ವಿದ್ಯೆ ಮತ್ತು ಅಪರಾವಿದ್ಯೆ ಎರಡಕ್ಕೂ ಕೂಡ ಸ್ಥಾನ ಇರುವಂಥದ್ದು ಅಂದರೆ ಅದು ಭಾರತ ಅನ್ನುವಂತಹ ದಿವ್ಯ ಭಾಗ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಭಾರತದಲ್ಲಿ ಎಲ್ಲಿ ಹುಟ್ಟಿದ್ರೂ ಕೂಡ, ಹೇಗೆ ನಾವು ಇದನ್ನು ಏನೋ ಸಕ್ಕರೆ ಹಚ್ಚಿನಲ್ಲಿ ಎಲ್ಲಿ ತಿಂದರೂ ಕೂಡ ಸಿಹಿನೋ ಆ ಪ್ರಕಾರ ಸಿಹಿಯಾದಂತಹ ವಾತಾವರಣ ಇರುತ್ತಂತೆ. ಅಂಥದ್ರಲ್ಲಿ ಕಾಲ ಅನ್ನುವಂಥದ್ದು ವಿಶೇಷವಂತೆ. ಹೇಗೆ ನಾವು ಪ್ರಯಾಣವನ್ನು ಮಾಡಬೇಕಾದ್ರೆ ಇಂಥ ಕಾಲವನ್ನು ವರ್ಜ್ಯ ಮಾಡಬೇಕು, ರಾಹುಕಾಲವನ್ನು ಅಂತ ಹೇಳ್ತೇವೆ. ಇನ್ನೊಂದು ಕೆಲಸಕ್ಕೆ ಇಂತಹ ಕಾಲವನ್ನು ವರ್ಜ್ಯ ಮಾಡಿ. ಯಾವ ಕಾಲದಲ್ಲಿ ಇಡೀ ಸ್ವರೂಪವೆಲ್ಲವೂ ಅಭಿಮುಖೀಕರಣ ಆಗಿರುತ್ತೋ ಅಂಥ ಅಭಿಮುಖೀಕೃತವಾದಂಥ ಕಾಲದಲ್ಲಿ ಅತ್ಯಂತ ಪ್ರಮುಖವಾದ ಕೆಲಸಗಳು ನೀವೇನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಆ ಸಮಯದಲ್ಲಿ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ನೋಡಿದಾಗ ಉತ್ತರಾಯಣ ದಕ್ಷಿಣಾಯನ ಎರಡೂ ಇದೆ. ನಾವೆಲ್ಲರೂ ಕೂಡ ಉತ್ತರಾಯಣಕ್ಕೆ ಹತ್ತಿರದಲ್ಲಿ ಇದ್ದೇವೆ ಈಗ ಸಹಜವಾಗಿ. ಈಗ ದಕ್ಷಿಣಾಯನದಲ್ಲಿದೆ. ಇಂತಹ ಸ್ವರೂಪ ಇದ್ದಾಗ ನಮ್ಮಲ್ಲಿ ಮಾಸಗಳು ಏನು 12 ಮಾಸಗಳಿದೆಯೋ ಆ ಮಾಸಗಳದ್ದು ಕೂಡ ವಿಶೇಷ ಇರುತ್ತೆ ಅನ್ನೋದನ್ನು ನಮ್ಮ ಹಿರಿಯರು ಕಂಡುಕೊಂಡಂತಹ ಸತ್ಯ ಆಗಿದೆ. ಒಂದೊಂದು ಮಾಸಕ್ಕೆ ಸಾಮಾನ್ಯವಾಗಿ 30 ದಿವಸಗಳ ಅವಧಿ ಇರುತ್ತೆ. ಉಪರಿ ಇತ್ಯಾದಿಗಳು ಬಂದಾಗ ಒಂದು ದಿವಸ ಎಲ್ಲರೂ ಒಂದು ಕಡೆ ವ್ಯತ್ಯಾಸ ಆಗ್ಬೋದು. ಹೀಗೆ 30 ದಿವಸಗಳ ಮಾಸ ಏನಿದೆಯೋ ಆ ಮಾಸ ಅನ್ನೋದಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಇಟ್ಕೊಂಡು, ಶುಕ್ಲ ಪಕ್ಷ ಶುಕ್ಲ ಗತಿ ಹ್ಯೇತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂಗೆ ಶುಕ್ಲ ಪಕ್ಷದ ಗತಿ ಅನ್ನುವಂಥೇ ವಿಶಿಷ್ಟವಾದದ್ದು. ಹಾಗೆ ಕೃಷ್ಣ ಪಕ್ಷದ ಪಂಚಮಿವರೆಗೂ ಕೂಡ ಆ ಶ್ರೇಷ್ಠವಾದಂಥ ಕೆಲಸವನ್ನು ಮುಹೂರ್ತಗಳನ್ನ ಇಟ್ಲಿಕ್ಕೆ ಪರಮ ಯೋಗ್ಯ ಅಂತ ನಮ್ಮ ಜ್ಯೋತಿಷಿಕರು ಹೇಳ್ತಾರೆ. ಅಂತಹ ಹಿನ್ನೆಲೆಯಲ್ಲಿ ಮಾಸಗಳಲ್ಲಿ ಏನು ಮಹಾತ್ಮೆ ಇದೆ ಅದನ್ನೊಂದು ಸ್ವಲ್ಪ ತಿಳ್ಕೊಳ್ಬೇಕು. ಪ್ರತಿಯೊಂದು ಮಾಸವೂ ಕೂಡ ತುಂಬ ಶ್ರೇಷ್ಠವಾದದ್ದು, ಪ್ರತಿಯೊಂದು ಕಾಲವೂ ಶ್ರೇಷ್ಠವಾದದ್ದು. ಮೊನ್ನೆ ದಿವಸ ಅಮಾವಾಸ್ಯೆ ಆಯಿತು ಅಂದರೆ
ಅಮಾವಾಸ್ಯೆ ಅನ್ನುವಂಥದ್ದು ಯಾವುದೋ ಕೆಟ್ಟ ತಿಥಿ ಅಂತ ಇಲ್ಲ. ಅಮಾವಾಸ್ಯ ಅನ್ನುವಂಥದ್ದು ಅತ್ಯಂತ ಒಳ್ಳೆಯ ತಿಥಿ ದಿನ. ಯಾವುದಕ್ಕೆ ಅಂದರೆ ಪಿತೃಕಾರ್ಯವನ್ನು ನಡೆಸಲಿಕ್ಕೋಸ್ಕರವಾಗಿ. ಅಥವಾ ಕೆಟ್ಟ ತಿಥಿ ಅಂತಿಲ್ಲ. ಪಿತೃ ಮತ್ತು ದೇವಕಾರ್ಯ ಅಂತ ತಗೊಂಡಾಗ ಎರಡಕ್ಕೂ ಕೂಡ ಸಮಾನವಾದ ಪ್ರಾಶಸ್ತ್ಯ. ಒಂದು ಗುಳುಗಂಜಿಯಷ್ಟು ಜಾಸ್ತಿ ಪ್ರಾಶಸ್ತ್ಯ ಅಂದರೆ ಪಿತೃಗಳದ್ದು. ಪಿತೃಗಳ ಕಾರ್ಯ ಏನಿದೆಯೋ ಅದು ದೇವತೆಗಳ ಕಾರ್ಯಕ್ಕಿಂತಲೂ ಇನ್ನೂ ಹೆಚ್ಚಿನದಾದ ಶ್ರದ್ಧೆಯಿಂದ ಮಾಡಬೇಕಂತೆ. ಅದಕ್ಕೆ ಅದನ್ನು ಶ್ರಾದ್ದಾದಿಗಳು ಅಂತ ನಾವು ಕರೆಯುವಂಥದ್ದು. ಹಾಗಾಗಿ ಯಾವುದೇ ತಿಥಿ ಆ ಪ್ರಕಾರ ಕೆಟ್ಟದ್ದು ಅಂತಿಲ್ಲ. ಅದನ್ನು ಯಾವ ಉದ್ದೇಶಕ್ಕೆ ಬಳಸುವಂಥದ್ದು ಅನ್ನೋದು ಅದು ಮುಖ್ಯವಾದ್ದು ಅಂತ ವಿಷಯ. ಹಾಗೆ 12 ತಿಂಗಳುಗಳು ಏನಿದೆಯೋ ಈ 12 ತಿಂಗಳುಗಳು ಪರಮಶ್ರೇಷ್ಠವಾದಂತಹದ್ದು ತಿಥಿ ಆಗಿರುತ್ತೆ. ಆ ತಿಥಿಗಳಲ್ಲಿ ಆ ಮಾಸಗಳಲ್ಲಿ ಕೆಲವು ಮಾಸಗಳ ಬಗ್ಗೆ ಮಾತ್ರ ನಾನೊಂದು ಸ್ವಲ್ಪ ವಿವರಣೆಯನ್ನು ನಮ್ಮ ನಿರ್ದಿಷ್ಟವಾದಂಥ ಅವಧಿಯಲ್ಲಿ ಸಮರ್ಪಣೆ ಮಾಡಲಿಕ್ಕೆ ನಾನು ಇಚ್ಛೆಯನ್ನು ಮಾಡ್ತೇನೆ. ಚೈತ್ರ ಮಾಸ ಚಿತ್ರಾ ನಕ್ಷತ್ರದಿಂದ ಕೂಡಿರುವಂಥದ್ದಕ್ಕೋಸ್ಕರ ಚೈತ್ರ ಅಂತ ಕರೀತಾರೆ. ಅದರಲ್ಲೇನೆ ಚಿತ್ರಾ ಪೂರ್ಣಿಮಾ ಅಂಥೇಳಿ ಆ ಪೂರ್ಣಿಮಾ ಬರುತ್ತೆ. ಯುಗಾದಿ, ಯುಗದ ಆದಿಯನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಶ್ರೇಷ್ಠವಾದಂಥ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರು ಹೇಳುವಂಥದ್ದು ಚೈತ್ರ ಮಾಸ ಅನ್ನುವಂಥದ್ದು ವಸಂತ ಋತು ಆದ್ದರಿಂದಾಗಿ ಮಹಾವಿಷ್ಣುವನ್ನು ಕುರಿತಂತೆ ವಿಶೇಷವಾದಂತಹ ಅನುಗ್ರಹವನ್ನು ನಾವು ಬೇಡಬೇಕು. ಮತ್ತು ಅವಲೋಕನವನ್ನು ಮಾಡಬೇಕು. ಅವಲೋಕನ ಅಂದರೆ ಏನು ಅಂದ್ಕೊಂಡಿದ್ದೆ, ಏನಾಯಿತು, ಏನಾಗಲಿಲ್ಲ, ಕಳೆದ ಸಂವತ್ಸರದಲ್ಲಿ ನಾನು ಯಾವ ತೀರ್ಮಾನವನ್ನು ಕೈಗೊಂಡಿದ್ದೆ ಅದು ಯಾವ ಪ್ರಕಾರ ಆಯಿತು ಅಂತ ಅವಲೋಕನವನ್ನು ಮಾಡಲಿಕ್ಕೆ ನಾವು ಯುಗಾದಿ ಪರ್ವ ದಿವಸವನ್ನು ಬಳಸ್ಕೋಬೇಕಂತೆ. ಹಾಗೆ ಆ ದಿವಸ ಈ ವರ್ಷದ ಪೂರ್ತಿಯ ಕ್ರಿಯಾಯೋಜನೆಯನ್ನು ಹಾಕ್ಕೊಳ್ಬೇಕಂತ. ಆಮೇಲೆ ಅದರದ್ದು ಅವಲೋಕನ ಪ್ರತಿ ತಿಂಗಳು ನಡಿಬೇಕು, ಆಮೇಲೆ ವರ್ಷಾಂತ್ಯಲ್ಲೂ ನಡಿಬೇಕು. ಹೀಗೆ ಅವಲೋಕನ ಅಂತಿಟ್ಟು ಮನೆಗೆ ರಂಗೋಲಾದಿಗಳನ್ನ ಹಾಕಿ ಸಾರಿಸುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಭಗವಂತನ ಧ್ವಜ ಏನಿದೆಯೋ ಕೇಸರಿ ಧ್ವಜ, ಆ ಧ್ವಜವನ್ನು ಆ ಯುಗಾದಿ ದಿವಸದಂದು ಹಾರಾಡಿಸಬೇಕು. ಕುಲದೇವತೆ ಏನಿದೆಯೋ ಅವರ ಪೂಜೆ ನಡಿಬೇಕು. ಅಭ್ಯಂಜನ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದದ್ದು. ಹೀಗೆ ಯುಗಾದಿ ಅನ್ನುವಂಥದ್ದು ಏನಿದೆಯೋ ಅದು ದೇವ ಕಾರ್ಯ ಜೊತೆಗೆ ಪಿತೃಕಾರ್ಯನೂ ಕೂಡ ಯುಗಾದಿ ದಿವಸ ಆಗಿರುತ್ತೆ. ಮತ್ತು ಅದನ್ನು ವಸಂತ ನವರಾತ್ರ ಅಂತ ಕರೆದಿದ್ದಾರೆ. ವಸಂತ ಋತುವಿನಲ್ಲಿ ಬರುವಂತಹ ನವರಾತ್ರ ಉತ್ಸವ ಅದು. ಯಾಕೆಂದರೆ ನವಮೇ ದಿನೇ ಶ್ರೀರಾಮನವಮಿ ಆಚರಣಂ. ಹಾಗಾಗಿ ಅದನ್ನು ಗರ್ಭರಾಮೋತ್ಸವ ಅಂತ ಕರೀತಾರೆ. ಶ್ರೀರಾಮ ಗರ್ಭದಲ್ಲಿ ಇದ್ದಂತಹ ದಿವಸಗಳು, ಕೌಸಲ್ಯೆ ತನ್ನ ಶ್ರೇಷ್ಠನಂತಹ ನರೋತ್ತಮನನ್ನು ಹಡಿಲಿಕ್ಕೋಸ್ಕರವಾಗಿ ಕೊನೆಯ ದಿನಗಳನ್ನು ಬಯಸ್ತಾ ಇಂಥ ದಿವಸಗಳು. ಅದನ್ನು ವಸಂತ ನವರಾತ್ರೋತ್ಸವ ಅಂತ ಕರೆದು ಅಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಸಂತೋಷಪಡಿಸುವಂತಹ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಮರುಯುಗಾದಿ ಇವೆಲ್ಲ ಕೂಡ ನಡೆಯುತ್ತೆ. ರಾಮನವಮಿ, ಹಾಗೆಯೇ ಚಿತ್ರಾ ಪೂರ್ಣಿಮಾ ಅನ್ನುವಂಥ ವಿಷಯ ಅದು ಕೂಡ ಇಲ್ಲಿ ಬರುವಂಥದ್ದನ್ನ ಪುರಾಣಗಳಲ್ಲಿ ನಾವು ಕಾಣ್ತೇವೆ. ವೈಶಾಖದಲ್ಲಿ ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಬಹಳ ಮುಖ್ಯವಾದದ್ದು. ಅಕ್ಷಯ ತೃತೀಯ ನಿಮಿತ್ತವಾಗಿ ಅಕ್ಷಯ ಅಂದರೆ ಕ್ಷಯಿಸದೇ ಇರುವಂಥದ್ದು ಅಂತ ನಮಗೆಲ್ಲ ಗೊತ್ತಿದೆ. ತೃತೀಯ ಅಂದರೆ ಮೂರನೇ ದಿವಸ. ಮೂರನೇ ದಿವಸ ಏನಿದೆಯೋ ವೈಶಾಖ ಶುಕ್ಲ ತೃತೀಯ ದಿವಸದಂದು ಅಕ್ಷಯ ತೃತೀಯ ಅಂದರೆ ನಾವು ಏನೆಲ್ಲ ಒಳ್ಳೆ ಕೆಲಸವನ್ನು ಮಾಡ್ತೇವೋ ಅದೆಲ್ಲವೂ ಕೂಡ ಅನಂತ ಫಲವನ್ನು ಕೊಡುತ್ತೆ. ಇವತ್ತು ಆ ತತ್ವವನ್ನು ಸ್ವಲ್ಪ ಪಕ್ಕಕ್ಕಿಟ್ಬಿಟ್ಟು ಅವತ್ತು ಚಿನ್ನ ಬೆಳ್ಳಿಗೆ ಅಂಗಡಿಗೆ ಹೋಗಿ ಏನಾದರೂ ಮಾಡಿ ಎಷ್ಟು ಜನ ತುಂಬಿದ್ರು ಕೂಡ ರಾತ್ರಿ 10:30 11 ಗಂಟೆ ಹೋಗಿ ಚಿನ್ನ ತಗೊಂಬರಬೇಕು ಅನ್ನುವಂತಹ ರೀತಿಯ ಒಂದು ಚಿಂತನೆ ನಡೆದಿದೆ. ನಿಜವಾದಂತಹ ಚಿನ್ನ, ಸ್ವರ್ಣ, ಸುವರ್ಣ ಒಳ್ಳೆಯ ಬಣ್ಣವನ್ನು ಹೊಂದಿರುವಂಥದ್ದು, ನಮ್ಮನ್ನು ಯಾವಾಗಲೂ ಕೂಡ ತಾರಣ ಮಾಡುವಂಥದ್ದು, ದಾಟಿಸುವಂಥದ್ದು ಯಾವುದಪ್ಪ ಅಂದರೆ ಭಗವನ್ ನಾಮ ಅನ್ನೋದನ್ನು ಎಲ್ಲ ಮಾಸಗಳ ಮಹಾತ್ಮೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳಲಾಗಿದೆ. ಹಾಗಾಗಿ ಅಕ್ಷಯ ತೃತೀಯದಲ್ಲಿ ನಾವು ಗಮನಿಸಬೇಕಾದ್ದು ನಮ್ಮ ಪುರಾಣದ ಋಷಿಗಳೆಲ್ಲ ಹೇಳ್ತಾ ಇರುವಂಥದ್ದು, ಅಕ್ಷಯ ಅನ್ನುವಂಥವನು ಪರಮಾತ್ಮ, ಆ ಪರಮಾತ್ಮನ ಧ್ಯಾನ ಅನ್ನುವಂಥದ್ದು ಅಕ್ಷಯ ತೃತೀಯ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಹೋಗೋದು. ಆಮೇಲೆ ಜ್ಯೇಷ್ಠ, ವಟ ಸಾವಿತ್ರಿ, ಆಷಾಢಾದಿ ಅಲ್ಲಿಂದ ಆರಂಭ ಆಗಿ ಮಳೆಗಾಲ ಆರಂಭ ಆಗುತ್ತೆ. ಪ್ರಾವೃಟ್ ಕಾಲ ಅಂತ ಕರೀತಾರೆ. ಆಷಾಢ ಮಾಸದಲ್ಲಿ ವ್ಯಾಸ ಪೂರ್ಣಿಮಾ ಅಥವಾ ಗುರು ಪೂರ್ಣಿಮಾ. ಆಗ ಸನ್ಯಾಸಿಗಳು ಅಲ್ಲಿವರೆಗೆ ಸಂಚಾರ ಮಾಡ್ತಿರ್ತಾರೆ. ಅವರು ಸನ್ಯಾಸಿಗಳಿಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಪರಿವ್ರಾಜಕ. ಪರಿತಃ ವ್ರಜತಿ ಇತಿ ಪರಿವ್ರಾಜಕ.
ತುಂಬ ಕಡೆಗಳಲ್ಲಿ ಅವರು ರಜತಿ ಅಂದರೆ ಪ್ರಯಾಣವನ್ನು ಮಾಡ್ತಾ ಇರಬೇಕು. ಯಾಕೆ? ಜನರಿಗೆ ಧರ್ಮದ ಉಪದೇಶವನ್ನು ಮಾಡ್ತಾ ಹೋಗಬೇಕು, ತಾವು ಅನುಷ್ಠಾನ ಮಾಡಬೇಕು, ಜನರಿಗೂ ಉಪದೇಶವನ್ನು ಮಾಡಬೇಕು. ಹಾಗೆ ಮಾಡ್ತಾ ಇರ್ತಾರಂತೆ. ಒಂದು ಕಡೆಯಲ್ಲಿ ಒಂದು ರಾತ್ರಿ ಮಾತ್ರ ನಿಲ್ಲಬಹುದು ಅವರು, ಎರಡನೇ ರಾತ್ರಿ ಉಳಿಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ 2-3ನೇ ರಾತ್ರಿ ಉಳ್ದಂಗೆ ಆ ಜಾಗದ ಬಗ್ಗೆ ಅವ್ರಿಗೆ ವ್ಯಾಮೋಹ ಬಂದ್ಬಿಡ್ಬೋದು. ಏಕೆ? ಪರಿವ್ರಾಜಕತ್ವ ಅನ್ನೋದು ಹೊರಟೋಗ್ಬಿಡುತ್ತೆ ಅವಾಗ. ಅನ್ನುವಂತಹ ರೀತಿಯಲ್ಲಿ ಈ ಪರಿವ್ರಾಜಕತ್ವದ ವಿಷಯನ್ನು ಕೂಡ ಈ ಪುರಾಣಗಳಲ್ಲಿ ಹೇಳಲಾಗಿದೆ. ಅಲ್ಲಿ ಚಾತುರ್ಮಾಸ್ಯ ಅನ್ನುವಂತಹ ಸಂಕಲ್ಪ ಅವಾಗ ತಗೊಳ್ಳುವಂಥದ್ದು. ಅವರು ಯಾವ ಕಡೆ ಹೋಗ್ತಾರೋ ಅಲ್ಲಿ ಆ ಶಿಷ್ಯರಿರ್ತಾರಲ್ಲ ಅವ್ರ ಬಳಿಲಿ ಹೇಳ್ತಾರಂತೆ, ಪ್ರಾವೃಟ್ ಆಗತ ಋತು ಮಮ ಯದಿ ಅತ್ರ ಸೌಕರ್ಯಂ ಅಹಂ ಅತ್ರ ಚಾತುರ್ಮಾಸ್ಯಂ ಆಚರಾಮಿ ಅಂತ ಹೇಳ್ತಾರಂತೆ. ಹಂಗೆ ಹೇಳಿದ ಕೂಡಲೇ ಆ ಯಾವ ಊರಲ್ಲಿ ಹೇಳ್ತಾರೋ ಆ ಊರಿನ ಪ್ರಮುಖರು ಬಂದು ಆಗಬಹುದು, ಖಂಡಿತ ನಮ್ಮ ಊರಿನ ಧನ್ಯತೆ ಇದು, ನಾವು ಎಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತೀವಿ ಅಂಥೇಳಿ ಅವರು ಪ್ರತ್ಯುತ್ತರವನ್ನು ಕೊಡಬೇಕಂತ. ಆಗ ತಥಾಹಿ ಅಂತ ಹೇಳಿ ಅವರು ಚಾತುರ್ಮಾಸ್ಯವನ್ನು ಆರಂಭಿಸ್ತಾರಂತೆ. ಆ ಮಳೆಗಾಲ ಪ್ರಾವೃಟ್ ಕಾಲ ಏನಿದೆಯೋ ಅದನ್ನು ಪುರಾಣಗಳಲ್ಲಿ ವರ್ಣನೆಯನ್ನು ಮಾಡಬೇಕಾದ್ರೆ, ಪ್ರಾವೃಟ್ ಅಲ್ಲಿ ಈ ಭೂಮಿಯ ಒಳಗಡೆ ಸುಪ್ತವಾಗಿ ಅಡಿಕೊಂಡಿದ್ದಂತಹ ಸಾವಿರಾರು ಕ್ರಿಮಿಕೀಟಗಳು ಮಳೆ ಬಂದಂಗೆ ಹೊರಗೆ ಬರ್ತವೆ. ನಾವು ನೋಡಿದ್ದೀವಿ ಹೊರಗಡೆ ಬೆಂಗಳೂರಿನಲ್ಲಿ ಬರೀ ಟಾರ್ ರೋಡಲ್ಲೇ ಓಡಾಡಿದವ್ರಿಗೆ ಅದು ಅಷ್ಟು ಗೊತ್ತಾಗದೇ ಇರ್ಬೋದು. ಸ್ವಲ್ಪ ಭೂಮಿ ಜಾಗ ನಮ್ಮ ಬಳಿ ಇದೆ, ಪಕ್ಕದ ಸೈಟ್ ಇದೆ, ಅಲ್ಲಿ ಜಾಗ ಇದೆ ಅನ್ನೋಂತಿದ್ದಾಗ ಮಳೆಗಾಲದ ನೋಡ್ತು ಅಂದರೆ ಸುಪ್ತವಾಗಿದ್ದಂತಹ ಸಾಕಷ್ಟು ಹೊರಗಡೆ ಬರ್ತಾ ಇರ್ತವೆ. ಪರಿವ್ರಾಜಕರು ಹಿಂದೆಲ್ಲ ವಾಹನವನ್ನು ಏರ್ತಾ ಇರಲಿಲ್ಲ, ಪಾದಗಳಲ್ಲೇ ಸಂಚಾರ ಮಾಡಬೇಕಾಗಿತ್ತು. ಹಾಗಾಗಿ ಪಾದಗಳ ಸಂಧಿಯಲ್ಲಿ ಸಿಕ್ಕಾಕೊಂಡ್ಬಿಡ್ಬೋದು ಆ ಕ್ರಿಮಿಕೀಟಗಳು ಅನ್ನುವಂಥ ದೃಷ್ಟಿಯಿಂದ ಅವಾಗ ಅವ್ರದ್ದು ಸಂಚಾರ ಇರೋದಿಲ್ಲ ಚಾತುರ್ಮಾಸ್ಯ. ಹಾಗೆ ಈ ನಾಲ್ಗೆ ಇದೆಯಲ್ಲ, ಈ ನಾಲ್ಗೆ ಅನ್ನೋದು ಒಂದು ಪಂಚೇಂದ್ರಿಯಗಳಲ್ಲಿ ಒಂದು. ಪಂಚ ಇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಯಾಕೆಂದರೆ ಇನ್ನಿತರ ಎಲ್ಲ ಇಂದ್ರಿಯಗಳು ಕೂಡ ನಾನು ಸುಮ್ಮನೆ ಕೂತಿರ್ತೀನಿ ಅಂತ ಒಂದು ಸಂಕಲ್ಪ ವ್ಯಕ್ತಿ ಮಾಡಿದಾಗ ಹೂ ಅಂತ ಅಂದ್ರೂ ನಾಲ್ಗೆ ಮಾತ್ರ ಸುಮ್ಮನೆ ಇರಲ್ಲ. ಅದಕ್ಕೆ ಹೇಳ್ತಾರೆ ರಸೆ ತೃಪ್ತೆ ಜಿತೆ ರಸೆ ಜಿತಂ ಸರ್ವಂ ಅಂದ್ಬಿಟ್ಟು. ಈ ರಸನೇಂದ್ರಿಯ ಅನ್ನುವಂತಹ ಒಂದು ಇಂದ್ರಿಯ ಇದೆಯಲ್ಲ, ಆ ಇಂದ್ರಿಯವನ್ನ ನಾವು ಗೆತ್ತು ಅನ್ನೋದಾದ್ರೆ ಆವಾಗ ಜಿತಂ ಸರ್ವಂ, ಎಲ್ಲವನ್ನು ಗೆದ್ದಂಗಾಗತ್ತೆ ಅಂದ್ಬಿಟ್ಟು. ಅದಕ್ಕೆ ಆ ಚಾತುರ್ಮಾಸ್ಯದಲ್ಲಿ ಒಂದು ಸರ್ತಿ ಗೋವಿನ ಉತ್ಪನ್ನಗಳು ಹಾಲು ಮೊಸರು ತುಪ್ಪ ಯಾವುದನ್ನು ಬಳಸಲ್ಲ, ಇನ್ನೊಂದು ಸರ್ತಿ ದ್ವಿದಳ ಧಾನ್ಯ ಬಳಸೋದಿಲ್ಲ, ಇನ್ನೊಂದು ಸರ್ತಿ ಶಾಖ ತರಕಾರಿಗಳನ್ನೇ ಬಳಸೋದಿಲ್ಲ. ಆ ಪ್ರಕಾರವಾಗಿ ಒಂದೊಂದು ಪಕ್ಷ 4 ತಿಂಗಳು ಅಂತಿದ್ದದನ್ನು ಆ ಪಕ್ಷ ಅನ್ನೋದನ್ನು ಮಾಸಕ್ಕೆ ಸಮೀಕರಣ ಅಂತ ಮಾಡ್ಕೊಂಡು ಅದು 2 ತಿಂಗಳುಗಳಿಗಾಗಿದೆ 4 ಪಕ್ಷ ಅಂದ್ಬಿಟ್ಟು ಒಂದೊಂದು ಪಕ್ಷದಲ್ಲಿ ಒಂದೊಂದು ಕಡೆಯಲ್ಲಿ ನಾಲ್ಗೆಗೆ ಸರಿಯಾದಂತಹ ಒಂದು ಪಥ್ಯ ಅನ್ನೋದನ್ನು ಮಾಡಲಾಗತ್ತೆ. ತನ್ಮೂಲಕವಾಗಿ ವ್ಯಕ್ತಿ ಬೆಳೀತಾ ಹೋಗಬೇಕು ಅನ್ನೋದು ಇದು ಆಷಾಢಾದಿಯಲ್ಲಿ ಚಾತುರ್ಮಾಸ್ಯದ ವಿಷಯ ಬರುವಂಥದ್ದು. ಆಷಾಢ ಶ್ರಾವಣ 2 ತಿಂಗಳಲ್ಲಾಗಿ ಭಾದ್ರಪದದ ಹುಣ್ಣಿಮೆಯಲ್ಲಿ ಕೊನೆ ಆಗತ್ತೆ. ಭಾದ್ರಪದದ ಉತ್ತರ ಭಾಗ, ಭಾದ್ರಪದದಲ್ಲಿ ನಮ್ಗೆ ಗೊತ್ತಿದೆ ಗೌರಿ ಪೂಜಾ, ಗಣೇಶ ಪೂಜಾ ಇತ್ಯಾದಿ, ಅನಂತವ್ರತ ಪೂಜಾ, ಪಿತೃ ಕಾರ್ಯದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈ ಎಲ್ಲ ಮಾಸಗಳ ಬಗ್ಗೆನೂ ಕೂಡ ಪುರಾಣಗಳು ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತವೆ. ವಿಶೇಷವಾಗಿ ಪದ್ಮಪುರಾಣ ಹಾಗೂ ಸ್ಕಾಂದ ಪುರಾಣ. ಆ ಭಾದ್ರಪದದ ಉತ್ತರಾರ್ಧದ ಅಪರ ಪಕ್ಷ ಅದನ್ನು ಮಹಾಲಯ ಪಕ್ಷ ಅಂತ ಕರೀತಾರೆ. ಆಷಾಢದ ಉತ್ತರಾರ್ಧದಲ್ಲೂ ಮಾಡ್ಬೋದು, ಶ್ರಾವಣದ್ದು, ಭಾದ್ರಪದ, ಆಶ್ವಯುಜ ಈ 4 ಮಾಸಗಳ ಉತ್ತರಾರ್ಧದಲ್ಲಿ ಅದನ್ನು ಮಾಡ್ಬೋದು. ಆದರೆ ಭಾದ್ರಪದದ ಉತ್ತರಾರ್ಧದಲ್ಲಿ ಮಾಡುವುದು ಇನ್ನೂ ವಿಶಿಷ್ಯತೆ ಅನ್ನುವಂಥ ರೀತಿಯಲ್ಲಿ ಪುರಾಣಗಳು ಸಂಕೀರ್ತನೆಯನ್ನು ಮಾಡಿ ಅದನ್ನು ಅಪರ ಪಕ್ಷ ಅಂತ ಕರೆದು ಆ ಪಕ್ಷದ 15 ದಿವಸಗಳ ಕಾಲ ಪಿತೃಗಳ ಆರಾಧನೆ ಅನ್ನೋದು ನಡಿಬೇಕು. ಆ ಪಿತೃಗಳ ಆರಾಧನೆಯನ್ನು ಮಾಡಬೇಕಾದ್ರೆ ಹೇಳ್ತಾರೆ ಏನನ್ನು ಬಳಸಬೇಕು, ಏನನ್ನು ಬಳಸಬಾರ್ದು, ಶ್ರದ್ಧೆಯಿಂದ ಆಚರಣೆಯನ್ನು ಮಾಡಬೇಕು. ಅದಕ್ಕೆ ಕುತಪ ಕಾಲ ಅಂತ ಬರುತ್ತೆ. ಅಂದರೆ ಸೂರ್ಯ ಅನ್ನೋನು ನೆತ್ತಿ ಮಧ್ಯಕ್ಕೆ ಬಂದು ಆ ನಂತರ ಏನು ಅಸ್ತಮಾನ ದಿಕ್ಕಿಗೆ ಹೋಗ್ತಾನೋ ಸುಮಾರು 1 ಗಂಟೆ ಹೊತ್ತಿಗೆ, ಆ ಹೊತ್ತಿಗೆ ಅದನ್ನು ಆರಂಭವನ್ನು ಮಾಡಬೇಕು, ಆ ಪ್ರಕಾರ ನಡೆಸಬೇಕು ಅಂದ್ಬಿಟ್ಟು. ಈ ಅಪರ ಪಕ್ಷದ ಬಗ್ಗೆ ಹೇಳಬೇಕಾದ್ರೆ ಅವರು ಪ್ರತಿ ಸರ್ತಿಯ ಶ್ರಾದ್ದಕ್ಕೆ ಸಂಬಂಧಪಟ್ಟಂಗೆ ವಿಷಯಗಳನ್ನು ತಿಳಿಸಲಾಗಿರುತ್ತೆ. ಇದೇ ವೇದಿಕೆಯಲ್ಲೂ ಕೂಡ ಶ್ರಾದ್ದಗಳು ಅಪರಕರ್ಮಗಳ ಬಗ್ಗೆ ತಿಳಿಸಲಾಗಿದೆ. ಅದರ ವಿಶೇಷತೆ ಅಂದರೆ ಏನು ಮಹಾಲಯ ಪಕ್ಷ ಅಂತಿದೆಯೋ ಅದರಲ್ಲಿ
ಸರ್ವ ಕಾರುಣ್ಯ ಪಿತೃಗಳ ಆರಾಧನೆ. ಎಂದು ಕೂಡ ಈ ಪುರಾಣಗಳಲ್ಲಿ ಪಿತೃಗಳ ಆರಾಧನೆ ಎನ್ನುವಂಥದ್ದು ಅದು ಸಾಮಾನ್ಯ, ಅದು ಅಶುಭ ಅಂತ ಕರೆದಿಲ್ಲ. ಸಾಮಾನ್ಯವಾಗಿ ಹೇಳಬೇಕಾದ್ರೆ ಶುಭ ಅಶುಭ ಎಲ್ಲ ಕರ್ಮಗಳನ್ನು ನಮ್ಮ ಪುರೋಹಿತ ಬಂದು ನಡೆಸ್ಕೊಡ್ತಾರೆ. ಶುಭ ಕರ್ಮ ಅಂದರೆ ಗಣಪತಿ ಪೂಜೆ, ಅಶುಭ ಕರ್ಮ ಅಂದರೆ ನಮ್ಮ ತಂದೆಯವರ ಶ್ರಾದ್ದ ಅನ್ನೋ ಥರದಲ್ಲಿ ಒಂದು ಭಾವನೆ ಬಂದ್ಬಿಟ್ಟಿದೆ. ಆದರೆ ಪಿತೃಗಳ ಪೂಜೆ ಅಂತಲೇ ಹೆಸರು ಬಿಟ್ಟರೆ ಅದು ಎಂದೂ ಕೂಡ ಅಶುಭ ಅಂತ ಅಲ್ಲ. ಅದರಲ್ಲಿ ಪಾಲ್ಗೊಳ್ಳುವಂಥವ್ರು ಯಾರಿರ್ತಾರೋ ಅವರು ಮನೆಯ ಎಲ್ಲರೂ ಕೂಡ ಸೇರ್ಕೊಂಡು ಪಾಲ್ಗೊಳ್ತಾರೆ. ಬಿಟ್ಟರೆ ಇವರೊಬ್ಬರು ಮಾಡ್ತಾ ಹೋಗ್ತಾರೆ, ಇನ್ನು ಯಾರು ಚಿಕ್ಕ ಮಕ್ಕಳು ನೋಡೋ ಹಂಗಿಲ್ಲ, ಅವ್ರಿಗೆಲ್ಲ ಏನೋ ಆಗೋಗ್ಬಿಡುತ್ತೆ ಅನ್ನೋ ಥರದಲ್ಲೆಲ್ಲ ಕೂಡ ಒಂದು ಭ್ರಾಂತಿ ಇದೆ. ಆ ಭ್ರಾಂತಿಯನ್ನೆಲ್ಲ ದೂರ ಮಾಡ್ಕೊಳ್ಬೇಕಾದದ್ದು ಅವಶ್ಯಕತೆ ಇದೆ. ಒಂದು ವಿಷಯವನ್ನು ನಾನು ತಮಗೆ ವಿಜ್ಞಾಪನೆ ಮಾಡೋದಕ್ಕೆ ಇಚ್ಛೆ ಮಾಡ್ತೇನೆ. ಕಾರುಣ್ಯ ಪಿತೃಗಳು ಅಂತ ಹೇಳಿದ್ನಲ್ಲ, ನನ್ನ ಈ ಬೆಳವಣಿಗೆಗೆ, ನನ್ನ ದೇಹ ಮನಸ್ಸು ಬುದ್ಧಿಗಳ ಬೆಳವಣಿಗೆ ಎಷ್ಟು ಎಷ್ಟು ಮಂದಿ ತಮ್ಮ ಕೊಡುಗೆ ಕೊಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವಂಥದ್ದು. ಕೊನೆಯದಾಗಿ ಬರುವಂಥದ್ದು ಒಂದು ಶ್ಲೋಕ ನೋಡಿ. ಆ ಬ್ರಹ್ಮಣೋ ಯೇ ಪಿತೃವಂಶ ಜಾತಾ ಮಾತುಸ್ತಥಾ ವಂಶಭವ ಮದೀಯಾ ವರ್ಗದ್ವಯೇಸ್ಮಿನ್ ಮಮ ದಾಸಭೂತಾ ಭೃತ್ಯಾಸ್ತಥಾ ಆಶ್ರಿತ ಸೇವಕಾಶ್ಚ ಮಿತ್ರಾಣಿ ಸಖ್ಯಃ ಪಶವಶ್ಚ ವೃಕ್ಷಾಃ ಸ್ಪೃಷ್ಟಾಶ್ಚ ದೃಷ್ಟಾಶ್ಚ ಕೃತೋಪಕಾರಾಃ ಜನ್ಮಾಂತರೇ ಯೇ ಮಮ ಸಂಗತಾಶ್ಚ ತೇಭ್ಯಃ ಸ್ವಧಾ ಪಿಂಡಮಹಂ ದದಾಮಿ. ಪ್ರತಿ ಸಾಂವತ್ಸರಿಕ ಶ್ರಾದ್ದದಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಹ, ಮಾತೃ ಮಾತಾಮಹಿ ಪ್ರಮಾತಾಮಹಿ ಆ ತರಹ ಬರ್ತಾ ಇತ್ತು. ಪಿತೃ ಪ್ರಪಿತಾಮಹಿ ಪ್ರಪಿತಾಮಹಿ ಆ ತರಹ. ಅಲ್ಲಿ ಹಾಗೆ ತಂದೆ ಕಡೆಯಿಂದಾಗಿ ಮಾತಾಮಹ ಮಾತು ಪಿತಾಮಹ ಮಾತು ಪ್ರಪಿತಾಮಹ, ಹಾಗೆ ಮಾತಾಮಹಿ ಮಾತು ಹಾಗೆ 12 ಪಿತೃಗಳ ಒಂದು ಅರ್ಹತೆ ತಕ್ಕಂತೆ ಅಲ್ಲಿಗೆ ಬರ್ತಾ ಇತ್ತು. ಮಹಾಲಯದ ಪಕ್ಷದಲ್ಲಿ ಕಾರುಣ್ಯ ಪಿತೃಗಳು ಅಂದರೆ ನಮ್ಮ ತಂದೆಯ ಅಕ್ಕ ತಂಗಿ ಮತ್ತು ಯಾರ್ಯಾರು ಅವರು ಕುಟುಂಬದವರಿದ್ರೋ ಅವರೆಲ್ಲರಿಗೂ ಸಂಬಂಧಪಟ್ಟಂಗೆ, ನಮ್ಮ ತಾಯಿಗೆ ಸಂಬಂಧಪಟ್ಟಂತಹ ಕುಟುಂಬದವ್ರು ಯಾರ್ಯಾರು ಇದ್ರೋ ಅಂದರೆ ಈಗ ಇಲ್ವೋ ಅಂಥವ್ರಿಗೆ ಸಂಬಂಧಪಟ್ಟಂಗೆ. ಅಷ್ಟೇ ಅಲ್ಲ, ವಂಶಭವಾಹ ನನ್ನ ವಂಶದಲ್ಲಿ ಎರಡೂ ವರ್ಗದಲ್ಲಿ ಇದ್ದಂತಹ ದಾಸರಾಗಿದ್ದವರು. ತಿಮ್ಮೇಗೌಡ ಅನ್ನೋನು ನಮ್ಮ ಮನೆಯ ಜಮೀನನ್ನು ಉಳುಮೆ ಮಾಡಿ ಫಸಲನ್ನು ತಂದು ಕೊಡ್ತಾ ಇದ್ದ. ಇನ್ನೊಬ್ಬಳು ಬೋರಮ್ಮ ಅನ್ನೋಂಥವ್ರು ನಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು, ಗೋಪಾಲನೆಯನ್ನು ಮಾಡ್ತಾ ಇದ್ಲು. ಹೀಗೆ ನನಗೆ ಯಾರ್ಯಾರು ಯಾವ್ಯಾವ ಜಾತಿಯವರು ಉಪಕಾರವನ್ನು ಮಾಡಿಕೊಳ್ಳೋ, ಜಾತಿಯನ್ನೋ ಪ್ರಶ್ನೆನೇ ಇಲ್ಲ. ಈಗ ಬಂದಿರೋದು ಜಾತಿ, ಜಾತ್ಯತೀತತೆ, ಅತೀಯತೆ, ಜಾತಿ ಅತೀಯ ಅತೀಯಾತೆ ಇವೆಲ್ಲ ಬಂದಿರುವಂಥದ್ದು. ಅವಾಗ ಅವರವರ ವರ್ಣಗಳಲ್ಲಿ ಅವರವರ ಮನೆತನದ ಒಂದು ಪರಂಪರೆಗಳು ನಡೆದು ಬರ್ತಾ ಇದ್ವು. ಒಟ್ಟು ವಿಷಯವನ್ನು ತಗೋಬೇಕಾದ್ರೆ ಎಲ್ಲರೂ ಒಂದು ಹಳ್ಳಿದ ಒಂದು ಸಮುದಾಯ ಅನ್ನೋ ಥರದಲ್ಲಿ ತಗೊಳ್ಳೋರು ಪೂರ್ತಿಯಾಗಿ. ಹಾಗಾಗಿ ಒಂದು ಮನೆಯಲ್ಲಿ ಇನ್ನೊಂದು ಊಟ ಮಾಡದೇ ಇರ್ಬೋದು, ಆದರೆ ಭಾವದ ಸ್ಪಂದನ ಅನ್ನೋದು ಎಲ್ಲರ ಜೊತೆಲೂ ಇರ್ತಾ ಇತ್ತು. ನೋಡಿ, ಭೃತ್ಯಾಹ ಭೃತ್ಯರು ಸೇವಕರು, ತಥಾ ಆಶ್ರಿತ ಸೇವಕಾಶ್ಚ ಮಿತ್ರಾಣಿ ನನ್ನ ಸ್ನೇಹಿತರು, ಸಖ್ಯ ಪಶವಶ್ಚ ವೃಕ್ಷಾಹ ಪಶುಗಳು, ನಮ್ಮನೆಯ ಹಸುಗಳು, ಎಮ್ಮೆಗಳು, ಇನ್ನು ಯಾವ್ಯಾವ ಪ್ರಾಣಿಗಳು ನಮ್ಮ ಮನೇಲಿ ಕೆಲಸ ಮಾಡ್ತೀವೋ ನಮ್ಮನ್ನೆಲ್ಲ ಸೇವಿಸೋದು ಅವಕ್ಕೋಸ್ಕರವಾಗಿ. ವೃಕ್ಷಾಹ ನಮ್ಮನೆ ಹುಣಸೆ ಮರ ಎಷ್ಟು ಹುಣಸೆ ಹಣ್ಣನ್ನು ನನಗೆ ಕೊಟ್ಟಿತ್ತು, ಬಾಳೆ ಮರಗಳು ಎಷ್ಟು ಬಾಳೆಹಣ್ಣನ್ನು ಕೊಟ್ಟಿದ್ವು, ಮಾವಿನ ಹಣ್ಣನ್ನು ಕೊಟ್ಟಿದ್ವು, ಅವೆಲ್ಲರಿಗೂ ಕೂಡ. ಸ್ಪೃಷ್ಟಾಶ್ಚ ದೃಷ್ಟಾಶ್ಚ ಯಾರೊಬ್ಬರು ಎಲ್ಲೋ ಒಂದು ಸಿಕ್ಕಿದಾಗ ನನ್ನನ್ನು ಭೇಷ್ ಅಂತ ಹೇಳಿ ನನ್ನನ್ನು ಮುಟ್ಟಿದ್ರು, ಕೈ ಮುಗ್ದಿದ್ರು. ದೃಷ್ಟಾಶ್ಚ ನೋಡಿ ಸಂತೋಷ ಪಟ್ಟಿದ್ರು. ದೃಷ್ಟಾಶ್ಚ ಕೃತೋಪಕಾರ ಉಪಕಾರವನ್ನು ಮಾಡಿದರು. ಜನ್ಮಾಂತರೇಯೇ ಮಮ ಸಂಗತಾಶ್ಚ ಹಿಂದಿನ ಜನ್ಮಗಳಲ್ಲೂ ಕೂಡ ಯಾರು ನನ್ನ ಜೊತೆಯಲ್ಲಿ ಸಂಗತರಾಗಿದ್ದರೋ ಅವರೆಲ್ಲರನ್ನೂ ಕೂಡ ನಾನು ಇಲ್ಲಿ ಸ್ಮರಿಸ್ಕೊಳ್ತೀನಿ ಅನ್ನುವಂಥದ್ದು. ಇಡೀ ಮಹಾ ಆಲಯ ನನ್ನ ಮನೆ ಇದೆಯಲ್ಲ, ಅದು ಕೇವಲ ಈ ಒಂದು ಸೈಟಲ್ಲಿ ಮನೆ ಇರೋದು, ನಮ್ಮಲ್ಲೊಂದು 8 ಜನ ಇದೆಯೋ ಇವ್ರ ಮೇಲೆ 10 ಜನ ಅಷ್ಟೇ ಅಲ್ಲ. ಇಡೀ ಮಹಾನ್ ಆಲಯ, ದೊಡ್ಡದಾದಂತಹ ಆಲಯ ಅನ್ನುವಂಥ ಇಟ್ಕೊಂಡು ಅದನ್ನು ನಡೆಸುವಂಥದ್ದು ನೋಡಿದ್ದೇವೆ ನಾವು. ಇದು ಅಪರೂಪದಲ್ಲಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಿದೆ. ಮಹಾಲಯ ಅನ್ನೋದು ಕಾಲು ತೊಳೆದ ಆಪೋಷಣ ಅನ್ನೋದಕ್ಕೆ ನಿಂತಿದೆ. ಕೆಲವು ಕಡೆಯಲ್ಲಿ ಸಂಗತವಾಗಿ ನಡೀಬೋದು. ಆದರೆ ಮಹಾಲಯದ ಪಕ್ಷದ ಆಚರಣೆ ಏನಿದೆಯೋ ಅದು ಎಲ್ಲ ಕಾರುಣ್ಯ ಪಿತೃಗಳ ನಿಮಿತ್ತವಾಗಿರೋದ್ರಿಂದಾಗಿ ಪುರಾಣಗಳಲ್ಲಿ ಈ ಶ್ಲೋಕಗಳನ್ನು ಕೊಡಲಾಗಿದೆ. ಸಹಜವಾಗಿ ಇದನ್ನು ಈ ಪ್ರಕಾರವಾಗಿ ಆಚರಣೆ ಮಾಡಬೇಕು, ಎಲ್ಲರೂ ಸೇರ್ಕೊಂಡು ಮಾಡಬೇಕು, ಒಂದು ಸಂಘಟಿತವಾದಂತಹ ಜೀವನ ಸಾಮೂಹಿಕವಾಗಿ ಅನ್ನುವಂಥದ್ದು ವಿಷಯವನ್ನು ನಾವಲ್ಲಿ ಗಮನಿಸ್ತೇವೆ. ಆಶ್ವಯುಜ ಶರನ್ನವರಾತ್ರ ಉತ್ಸವ, ನವರಾತ್ರ ಉತ್ಸವದಲ್ಲಿ ಯಾವ್ಯಾವ ದಿನದಲ್ಲಿ ಹೇಗೆ ಯಾವ್ಯಾವ ತರಹ ಆಚರಣೆ ಮಾಡಬೇಕು, ಪ್ರಥಮ ದ್ವಿತೀಯ
ಸರಸ್ವತಿ ಆವಾಹನೆ ಮೂಲಾ ನಕ್ಷತ್ರದಲ್ಲಿ ಮಾಡುವಂಥದ್ದು, ದಶಹರ ಅಸತ್ಯ ಏನಿತ್ತೋ ಅಸತ್ಯವನ್ನು ಕಡಿದು ಹಾಕಿ ಸತ್ಯವನ್ನು ವಿಜೃಂಭಿಸುವಂಥದ್ದು, ಅಧರ್ಮ ಏನಿತ್ತೋ ಅದನ್ನು ನಾಶ ಮಾಡಿ ಧರ್ಮವನ್ನು ವಿಜೃಂಭಿಸುವಂಥದ್ದು. ಪುಣ್ಯಾಹ ವಾಚನವನ್ನು ಮಾಡಬೇಕಾದ್ರೆ ಸುಬ್ರಹ್ಮಣ್ಯ ಭಟ್ರು ಅದನ್ನು ತುಂಬ ಚೆನ್ನಾಗಿ ಹೇಳಿದರು. ಎಲ್ಲರೂ ಚೆನ್ನಾಗಿರಲಿ ಅಂದರೆ ನನ್ನ ಕತ್ತಿ ಹಿಡಿದು ಬರ್ತಾ ಇರುವಂಥ ಅವನು ಕೂಡ ಚೆನ್ನಾಗಿರಲಿ ಎನ್ನುವಂಥದ್ದಲ್ಲ ಇರುವಂಥದ್ದು. ಕತ್ತಿ ಹಿಡ್ಕೊಂಡು ನಾನು ಎದುರಿಗೆ ಬರ್ತೀನಿ ಅಂದರೆ ನನಗೂ ಕತ್ತಿ ಗೊತ್ತಿದೆ ಅಂತ ಒಂದ್ಸರಿ ಕೈ ತೋರಿಸೋಂಗಿರ್ಬೇಕು ಸಹಜವಾಗಿ. ಆಗ ನಾನು ಉಳಿಬೋದು, ನಾನು ಪಾಲಿಸ್ತಾ ಇರುವಂಥ ಧರ್ಮ ಉಳಿಬೋದು. ಬಿಟ್ಟರೆ ನಾನು ಯಾವಾಗಲೂ ತಲೆಯನ್ನು ಹಿಂಗೆ ಹಾಕ್ಕೊಂಡಿರ್ತೀನಿ, ಒಂದು ಕೈ ಹೊಡೆದ್ಬಿಟ್ರೆ ಇನ್ನೊಂದು ಕೈ ತೋರಿಸ್ಬಿಡ್ತೀನಿ. ಅಹಿಂಸಾ ಪರಮೋ ಧರ್ಮ ಅನ್ನುವಂತಹ ಒಂದು ಶ್ಲೋಕದ ಒಂದು ವಾಕ್ಯವನ್ನು ಪೂರ್ವಪಾದವನ್ನು ಮಾತ್ರ ಉಳ್ಕೊಳ್ತೀನಿ. ಧರ್ಮ ಹಿಂಸಾ ತಥೈವ ಚ ಅದನ್ನು ಬುದ್ಧಿಪೂರ್ವಕವಾಗಿ ಬೇರೆಯವ್ರು ನನ್ನನ್ನು ಮರೆಸ್ಬಿಟ್ಟಿರೋದನ್ನ ನಾನು ಮರ್ತ್ಕೊಂಡ್ಬಿಟ್ಟೀನಿ, ನಾನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ ಅನ್ನೋ ಥರದಲ್ಲಿ ನಮ್ಮಲ್ಲಿ ಎಲ್ಲೂ ಹೇಳಿಲ್ಲ. ದುರ್ಜನಾಹ ಸಜ್ಜನಾ ಸಂತು ಅಂತ. ದುರ್ಜನ ಅವನು ಸಜ್ಜನನಾಗಬೇಕು, ಅದಕ್ಕೋಸ್ಕರ ನನ್ನ ಕೈಲಿ ಏನು ಸಾಧ್ಯ ಇದ್ದರೆ ಮಾಡಬೇಕು. ದುರ್ಜನ ಅನ್ನೋನು ದುರ್ಜನಾಗೇ ಇರ್ತಾನೆ ಅಂದರೆ ಶಠೇನ ಶಾಠ್ಯಂ ಅನ್ನೋದು ಸೂತ್ರ ಚಾಣಕ್ಯ ಹೇಳಿರುವಂಥ. ಶಠನೊಂದಿಗೆ ಶಾಠ್ಯನೇ ತೋರಿಸ್ಬೇಕು. ಪಿಶಾಚಾನಾಂಕೃತೆ ಪಿಶಾಚ ಭಾಷೆಯ ಏವ ವಕ್ತವ್ಯಂ. ಪಿಶಾಚಿ ಬಗ್ಗೆ ವಿಷಯ ಬಂತು. ಪಿಶಾಚಿಗಳೊಂದು ಪಿಶಾಚಿ ಭಾಷೆಯಲ್ಲಿ ಮಾತಾಡಿದ್ರೆ ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ನಂಗೆ ಸಂಸ್ಕೃತ ಚೆನ್ನಾಗಿ ಬರ್ತೀನಿ, ಮಾತಾಡ್ತೀನಿ ಅಂದರೆ ಇಲ್ಲ, ಪಿಶಾಚಿ ನುಂಗಾಕ್ಬಿಡುತ್ತೆ. ಪಿಶಾಚಿ ಭಾಷೆಯಲ್ಲೇ ಅದನ್ನು ಮಾತಾಡಿಸಿ ಹೊಡೆದಾಕಬೇಕು. ಹಾಗೆ ನಮ್ಮಲ್ಲಿ ವಿಚಾರ ಇರುವಂಥದ್ದು. ಅದು ಈ ನವರಾತ್ರ ಉತ್ಸವ ಏನಿದೆಯೋ ಆ ಉತ್ಸವಕ್ಕೆ ಸಂಬಂಧಪಟ್ಟಂಗೆ ದಶಹರಾ ಉತ್ಸವ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಹಾಗೆ ಮುಂದುವರಿಯುತ್ತೆ. ಆಶ್ವಯುಜ ಆದಮೇಲೆ ಕಾರ್ತಿಕ ಮಾಸ. ವಿಶೇಷವಾಗಿ ನಾನಿವತ್ತು ಕಾರ್ತಿಕ ಮಾಸದ ವಿಶೇಷತೆ ಬಗ್ಗೆ ಒಂದು ತಿಳಿಸ್ಲಿಕ್ಕೆ ಇಚ್ಛೆಯನ್ನು ಮಾಡ್ತೇನೆ. ಸ್ಕಾಂದ ಪುರಾಣದ ವಿಷಯ. ಕಲೌ ಕಲುಷಿತ ಚಿತ್ತಾನಾಂ ನರಾಣಾಂ ಪಾಪಕರ್ಮಣಾಂ ಸಂಸಾರಾಬ್ಧೌ ನಿಮಗ್ನಾನಾಂ ಅನಾಯಾಸೇನ ಕಾಗತಿ ಅಂದ್ಬಿಟ್ಟು ಋಷಿಗಳು ಕೇಳ್ತಾರಂತೆ. ಪುರಾಣಗಳೆಲ್ಲ ಕೂಡ ಸಂವಾದ ರೂಪದಲ್ಲಿದೆ. ಋಷಿಗಳು ಪ್ರಶ್ನೆ ಮಾಡ್ತಾರೆ, ಇಲ್ಲ ನಾರದ ಪ್ರಶ್ನೆ ಮಾಡ್ತಾನೆ, ಯಾಕೆ ಸೂತ ಮಹರ್ಷಿಗಳು ಉತ್ತರ ಕೊಡ್ತಾರೆ, ಅಥವಾ ಋಷಿಗಳು ಉತ್ತರ ಕೊಡ್ತಾರೆ. ಈ ಪ್ರಶ್ನೆ ಉತ್ತರ ಆ ಪ್ರಕಾರವಾಗಿ ಬರುತ್ತೆ. ಆಗ ಕಲಿಯುಗದಲ್ಲಿ ಚಿತ್ತವೆಲ್ಲವೂ ಕೂಡ ಕಲುಷಿತವಾಗಿದ್ದಾಗ ಮನುಷ್ಯರು ನನಗೆ ಏನು ಬೇರೆ ಮಾರ್ಗವೇ ಇಲ್ಲ, ಪಾಪಕರ್ಮವನ್ನೇ ಮಾಡಬೇಕಾಗಿದೆ ನಾನು, ಇಲ್ಲ ನನ್ನ ಜೀವನವನ್ನೇ ಉಳಿಸ್ಕೋಕ್ಕಾಗಲ್ಲ, ಶಾಸ್ತ್ರದಲ್ಲಿ ಹೇಳಿರುವಂತಹ ರೀತಿಯಲ್ಲಿ ನಾನು ವೃತ್ತಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಸ್ಥಿತಿ ಬಂದಾಗ, ಸಂಸಾರ ಎಂಬಂತಹ ಸಮುದ್ರದಲ್ಲಿ ಮುಳುಗಿದ್ದಾಗ ಅನಾಯಾಸವಾಗಿ ಯಾವುದಾದ್ರು ಮಾರ್ಗ ಇದೆಯಾ? ಅದಕ್ಕೆ ಅನಾಯಾಸವಾದ ಒಂದು ಗತಿಯನ್ನು ಹೇಳಪ್ಪ ನನಗೆ ದಯವಿಟ್ಟು, ಎಲ್ಲರೂ ಆಚರಿಸೋಂಗಾಗಬೇಕು, ಬರೀ ಉಪದೇಶಕ್ಕೆ ಸೀಮಿತ ಆಗಬಾರ್ದು ಅಂತ ಹೇಳಿದಾಗ ಆಗ ಸೂತ ಮಹರ್ಷಿಗಳು ಹೇಳ್ತಾರೆ, ಬ್ರಹ್ಮಪುತ್ರ ನಾರದನೋ ಬ್ರಹ್ಮನನ್ನು ಇದೇ ಥರ ಕೇಳಿದ್ದ, ಸತ್ಯಭಾಮೆ ಕೃಷ್ಣನನ್ನು ಕೂಡ ಇದೇ ತರಹ ಹೇಳಿದ್ಲು. ಇಂತಹ ಹಿನ್ನೆಲೆಯಲ್ಲಿ ಕಾರ್ತಿಕ ಮಾಸದ ಮಹಾತ್ಮ್ಯ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು. ಪರಮೇಶ್ವರನು ಷಣ್ಮುಖನ ಎದುರಿನಲ್ಲೇನೆ ನಾನಾ ಆಖ್ಯಾನಗಳಿಂದ ಕೈಲಾಸೆ ಷಣ್ಮುಖಸ್ಯಾಗ್ರೇ ನಾನಾಖ್ಯಾನೈ ಶ್ರೀ ಶಂಕರೇಣ ಕಾರ್ತಿಕ ಮಾಹಾತ್ಮ್ಯಂ ವರ್ಣಿತಂ. ಕಾರ್ತಿಕದ ಮಹಾತ್ಮ್ಯ ವರ್ಣನೆ ಆಗಿದೆ. ಕಾರ್ತಿಕ ಮಾಸ ಎಲ್ಲ ಸಮುದಾಯದವರಿಗೂ ಕೂಡ, ಎಲ್ಲ ಉಪಾಸಕರಿಗೂ ಕೂಡ, ಅವನು ವಿಷ್ಣುವಿನ ಉಪಾಸಕ ಇರಲಿ, ದೇವಿ ಉಪಾಸಕ ಇರಲಿ, ಅಥವಾ ಶ್ರೇಷ್ಠನಾದಂಥ ಶಿವನ ಉಪಾಸಕ ಇರಲಿ, ಯಾವುದೇ ಉಪಾಸಕ ಇದ್ರೂ ಕೂಡ ಕಾರ್ತಿಕ ಮಾಸ ತುಂಬ ಶ್ರೇಷ್ಠವಾದದ್ದು. ಕಾರ್ತಿಕ ಮಾಸವನ್ನು ದೀಪದ ಮಾಸ, ದೀಪದ ಉತ್ಸವ ಅಂತ ಕರೀತಾರೆ. ದೀಪ ಯಾರಿಗೆ ಬೇಕಿಲ್ಲ? ದೀಪ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು. ನಮ್ಮ ಹೃದಯ ಗಹ್ವರದಲ್ಲಿ ಆ ದೀಪವನ್ನು ಉರಿಸ್ತು ಅಂದರೆ ಅಲ್ಲಿನ ಪರಿಪೂರ್ಣವಂಥ ಅಂಧಕಾರವೆಲ್ಲ ಹೋಗಿ ಅಹಂ ಚೈತನ್ಯೋಹಂ. ಆಗಲೇ ಸ್ವಾಮಿಗಳು ಹೇಳ್ದಂಗೆ ತತ್ವಮಸಿ ಅನ್ನುವಂಥ ಉಪದೇಶವನ್ನು ತಂದೆ ಕೊಟ್ಟಾಗ ಇವನದನ್ನು ಪರಾಮರ್ಶೆ ಮಾಡಿ 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 ಕಡೆಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ತಾತ್ಪರ್ಯಕ್ಕೆ ಬಂದು ನಿಲ್ತಾನೆ ಆ ಶ್ವೇತಕೇತು. ಆ ವಿಷಯವನ್ನು ಈ ದೀಪದ ಮಹಿಮೆಯಲ್ಲಿ ತಿಳಿಸುವಂಥದ್ದು ವಿಶೇಷ. ಮಾಸಾನಾಂ ಪ್ರವರೋ ನಾಮ ಮಾಸಃ ದೇವಾನಾಂ ಉತ್ತಮೋತ್ತಮಃ ತೀರ್ಥಾನಿ ತದ್ವಿಶೇಷೇಣ ಕಥಯಸ್ವ ಪಿತಾಮಹ. ಆಗ ಬ್ರಹ್ಮ ಹೇಳ್ತಾನೆ, ಮಾಸಾನಾಂ ಕಾರ್ತಿಕ ಶ್ರೇಷ್ಠ ದೇವಾನಾಂ ಮಧುಸೂದನ ತೀರ್ಥಂ ನಾರಾಯಣಾಖ್ಯಂ ಹಿ ತ್ರಿತಯಂ ದುರ್ಲಭಂ ಕಲೌ. ಅಲ್ಲ, ಇಷ್ಟೆಲ್ಲ ಕೇಳಿಕೊಂಡು ನಾವು ಕಾರ್ತಿಕ ಮಾಸದಲ್ಲೂ ಸುಮ್ಮನೆ ಮಾಮೂಲಿನಂತೆ ನಮ್ಮ ಹೊಟ್ಟೆ ಪಾಡಿಗೋಸ್ಕರಾಗಿ ಬೆಳಗಾಗಿ ಎದ್ದ ಕೂಡಲೇ ಅದಕ್ಕೆ ವೃತ್ತಿ, ದುಡ್ಡು, ಅದಕ್ಕೆ ಸಂಬಂಧಪಟ್ಟಿದ್ದು ಏನು ಮಾಡಿದ್ವಿ, ಅದೇ ಮೊಬೈಲು, ಅದೇ ಸೀನರಿ, ಅದನ್ನೇ ನೋಡಿಕೊಂಡು ಟಿ ವಿ ನೋಡ್ಕೊಂಡು ಇರ್ತಿತ್ತು ಅಂದರೆ ಹಾಗಿದ್ದರೆ ಹೆಂಗೆ? ಅದನ್ನು ಪ್ರಶ್ನೆ ಕೇಳಿಬಿಟ್ಟ. ದುಷ್ಪ್ರಾಪ್ಯಂ ಪ್ರಾಪ್ಯ ಮಾನುಷ್ಯಂ
ಮನುಷ್ಯ ಜನ್ಮ ಅನ್ನೋದು ತುಂಬ ಕಷ್ಟ, ಸಿಕ್ಕುವಂಥದ್ದೇ ಕಷ್ಟ. ತುಂಬ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ವಿಶೇಷದಿಂದ ಮಹತಾ ಪುಣ್ಯ ಪಣ್ಯೇನ ಕ್ರೀತೇಯಂ ಕಾಯನೌಸ್ತ್ವಯ, ದೇಹ ಎಂಬಂತಹ ನೌಕೆ ಇದೆಯಲ್ಲ, ದೋಣಿ, ಅದನ್ನು ಮಹತ್ತರವಾದ ಪುಣ್ಯ ಎಂಬಂತಹ ಬೆಲೆಯನ್ನು ಕೊಟ್ಟು ನೀನು ಕೊಂಡ್ಕೊಂಬಂದಿದ್ಯಾ ಹೇ ಮನುಷ್ಯ. ಪಾರಂ ದುಃಖವದಧೇರ್ ಗಂತುಂ ತರ ಯಾವನ್ನ ಭಿದ್ಯತೆ. ಈ ದೋಣಿ ಯಾವ ಕೊರಕಲು ಹುಳದ ಜೊತೆ ಸೇರ್ಕೊಂಬಿಟ್ಟು ನೀರೆಲ್ಲ ಒಳಗೆ ಸೇರ್ಕೊಂಡು ನಮ್ಮನ್ನು ಮುಳಿಸ್ಬಿಡ್ತಾ ಗೊತ್ತಿಲ್ಲ. ಅದಕ್ಕೆ ಯಾವತ್ ಶೀಘ್ರ ನೀನು ಈ ದುಃಖ ಎಂಬಂತಹ ಸಮುದ್ರ ಇದೆಯಲ್ಲ, ಇದನ್ನು ದಾಟ್ಲಿಕ್ಕೆ ಪ್ರಯತ್ನವನ್ನು ಮಾಡು ಅಂತ ನಮ್ಮ ಪುರಾಣಗಳು ಹೇಳಿದೆಯಲ್ಲ, ಆ ಥರ ಇಟ್ಕೊಂಡು ದುಷ್ಪ್ರಾಪ್ಯವಾದ ಮನುಷ್ಯ ಜನ್ಮವನ್ನು ಪಡೆದೂ ಕೂಡ ಕಾರ್ತಿಕೋಕ್ತಂ ಚರೇ ನಯಃ, ಕಾರ್ತಿಕ್ ಮಾಸದಲ್ಲಿ ಹೇಗೆ ನಡಿಬೇಕು ಅಂತ ಹೇಳಿದಾರೋ ಆ ಥರ ಯಾರು ನಡೆಯೋದಿಲ್ವೋ. ಧರ್ಮಂ ಧರ್ಮಭೃತಾಂ ಶ್ರೇಷ್ಠ ಸ ಮಾತಾಪಿತೃ ವಿಘಾತಕ, ಅವನು ತಾಯಿ ತಂದೆಯರನ್ನೇ ಕೊಂದಂತೆ ಲೆಕ್ಕ. ತಾಯಿ ತಂದೆಯರು ಇವನಿಗೆ ಜನ್ಮವನ್ನು ಕೊಟ್ಟರು, ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ಪ್ರೇರಣೆಯನ್ನು ಕೊಟ್ಟರು. ಅವನ ಅದು ಯಾವುದನ್ನೂ ಇಟ್ಕೊಳ್ದೆ ತನ್ನ ದೇಹ ಅನ್ನೋದು ನಂಗೆ ಸಿಕ್ಕಿದೆ ಅನ್ನೋದನ್ನು ಮರೆತುಬಿಟ್ಟು ಅದನ್ನ ಕೇವಲ ಹೊಟ್ಟೆಪಾಡಿಗೋಸ್ಕರ ಬಳಸ್ತು ಅನ್ನೋದಾದರೆ ಅವನು ಮಾತಾಪಿತೃ ವಿಘಾತಕ ಅನ್ನೋ ಥರದಲ್ಲಿ ಆಗ್ತಾನೆ. ಹಾಗೆ ಈ ಕಾರ್ತಿಕ ಮಾಸ ಇದೆಯಲ್ಲ, ಈ ಮಾಸ ಬಂದಾಗ ತುಂಬ ಪಾರಾಯಣಕ್ಕೆ, ದಾನಕ್ಕೆ, ಚಿಂತನೆಗೆ, ಮೌನಕ್ಕೆ, ಅನುಸಂಧಾನವನ್ನು ಮಾಡಲಿಕ್ಕೆ, ಇವೆಲ್ಲಕ್ಕೂ ಕೂಡ ಪರಮಶ್ರೇಷ್ಠವಾದಂಥ ವಿಷಯ. ನಾನು ಈ ವಾರಾಣಸಿ ಕಾಶಿಗೆ ಸುಮಾರು ಒಂದು 7-8 ಸರ್ತಿ ಹೋಗಿದ್ದೇನೆ. 2 ಸರ್ತಿ ಕಾರ್ತಿಕ್ದಲ್ಲೇ ಹೋಗಿದ್ದೆ. ಹೋದಾಗ ನಾನು ಸಾಮಾನ್ಯವಾಗಿ ಕೇದಾರ್ ಘಾಟ್ ಅಂತ ಗಂಗಾ ನದಿ ತೀರದಲ್ಲೇ ಇರುವಂತಹ ಶೃಂಗೇರಿ ಶಂಕರ ಮಠದಲ್ಲಿ ಉಳ್ಕೊಳ್ತೇನೆ. ತುಂಬ ಹಳೆಯ ಶಂಕರ ಮಠ ಅದು. ಹೊಸ ಶಂಕರ ಮಠ ತುಂಬ ಚೆನ್ನಾಗಿರೋದು ಗಂಗೆಯಿಂದ 3 ಕಿಲೋಮೀಟರ್ ಆಚೆ ಇದೆ. ಇದು ಗಂಗೆ ಕಾಣಿಸತ್ತೆ ಅಂತ ನಾನು ಅಲ್ಲೇ ಉಳ್ಕೊಳ್ಳೋದು. ಕಾರ್ತಿಕ್ದಲ್ಲಿ ಹೋದಾಗ ಅಲ್ಲಿ ನಾನು ಕಂಡದ್ದು ಅಂದರೆ, ಇಡೀ ಕಾರ್ತಿಕದ 30 ದಿವಸಗಳೊಂದು ಆ ಮಠದಲ್ಲಿ ಆಂಧ್ರ ಪ್ರದೇಶದಿಂದ ಬಂದಂತಹ ಸುಮಾರೊಂದು 50 ಮಂದಿ ಹೆಂಗಸರು ಅಲ್ಲೇ ಇದ್ಕೊಂಡು ಸ್ನಾನ ಮಾಡೋದು, ಅನುಷ್ಠಾನ ಮಾಡೋದು, ಹೋಮಗಳನ್ನ ಮಾಡಿಸುವಂಥದ್ದು, ಆ ಪ್ರಕಾರದ ಪಾರಾಯಣ. ಪೂರ್ತಿ ತೆಲುಗು ಪ್ರದೇಶ ತೆಲುಗುಮಯ ಆಗ್ಬಿಟ್ಟಿತ್ತು. ವಿದ್ಯಾರಣ್ಯರು ಸ್ಥಾಪನೆ ಮಾಡಿದಂತಹ ಶಿವಲಿಂಗ ಇದೆ ಅಲ್ಲಿ, ಸ್ವಲ್ಪ ಪಾತಾಳ ತರಹ ಅಲ್ಲಿದೆ, ಅದಕ್ಕೆ ಪೂಜೆ ನಡೆಯುತ್ತೆ ಪ್ರತಿನಿತ್ಯ. ಹಾಗೆ ಶಂಕರಾಚಾರ್ಯ ಪುತ್ಥಳಿಕ ಎಲ್ಲ ಇದೆ. ನಾನು ಅವಾಗ ಅಂದ್ಕೊಂಡೆ, ನಮ್ಮ ಕರ್ನಾಟಕದಲ್ಲಿ ಈ ಪ್ರಕಾರವಾದಂಥ ಭಾವನೆ ಉದ್ದೀಪನಗೊಂಡಿಲ್ವಲ್ಲ. ಇಡೀ 1-2 ರಸ್ತೆಗೆ ಹೋಗ್ಬಿಟ್ರೆ ಬರೀ ತೆಲುಗೆ, ಇನ್ನೊಂದು 2 ಕಡೆ ಹೋಗ್ಬಿಟ್ರೆ ಬರೀ ತಮಿಳು, ಇನ್ನು ಮಲಯಾಳಮೂ ಇಲ್ಲ, ಕನ್ನಡವೂ ಇಲ್ಲ. ಆವಾಗ ನಾನು ಕೇಳಿದೆ ಸುಮ್ಮನೆ, ಇಲ್ಲ ನಿಮ್ಮ ಕನ್ನಡದವರು ಹೆಚ್ಚು ಜನ ಬರೋದೇ ಇಲ್ಲ ಇಲ್ಲಿಗೆಲ್ಲ. ಪೂರ್ತಿ ಬಂದರೂ ಉಳಿದ್ರು ಸ್ನಾನ ದರ್ಶನ, ಒಂದು ದಿವಸ ಪೇಟೆ, ಆಮೇಲೆ ಮತ್ತೆ ವಾಪಸ್ ಹೋಗೋದು, ಆ ಥರ ಇರುತ್ತೆ. ಆದರೆ ತೆಲುಗುನವರು ಅಷ್ಟೂ ವರ್ಷಗಳಿಂದ ಇಲ್ಲಿ ಬಂದು 30 ದಿವಸ ಇಲ್ಲೇ ಉಳ್ಕೊಳ್ತಾರೆ ಅಂದ್ಬಿಟ್ಟು. ನಾವು ಇಂತಹ ಪ್ರಸಂಗಗಳನ್ನ ನೋಡಿದಾಗ ಆಗಾಗ್ಗೆ ನಾವು ನಮ್ಮ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು. ಕೇವಲ ಭಾಷೆ, ನಾನು ಕನ್ನಡ ಭಾಷೆಗ ಅನ್ನುವಂಥದ್ದು ಮಾತ್ರ ಅಲ್ಲ, ನಾನೊಬ್ಬ ಭಾರತದ ಭಕ್ತ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಈ ತೀರ್ಥಯಾತ್ರೆ ಅನ್ನೋದನ್ನು ಮಾಡಬೇಕು ಅನ್ನೋದನ್ನು ಪುರಾಣಗಳಲ್ಲಿ ತುಂಬ ಚೆನ್ನಾಗಿ ಹೇಳಲಾಗಿದೆ. ಪುಷ್ಕರಂ ಯಸ್ಮರೇತ್ ಪ್ರಾಜ್ಞ ಕರ್ಮಣ ಮನಸಾಗಿರ. ಹೋಗ್ಲಿಕ್ಕಾಗಲಿಲ್ಲ, ಹೋಗಬೇಕು ಅಂದ್ಕೊಂಡೆ ಹೋಗ್ಲಿಕ್ಕಾಗಲಿಲ್ಲ, ಅವಾಗ ಏನು ಮಾಡಬೇಕು? ಮನಸ್ಸಿನಿಂದ, ಕರ್ಮಣ ಆ ಪೂಜೆಗಳನ್ನು ಇಲ್ಲೇ ಮಾಡೋದ್ರಿಂದ, ಗಿರಾ ಅದಕ್ಕೆ ಸಂಬಂಧಪಟ್ಟದ್ದೇ ಮಾತುಗಳನ್ನ ಆಡ್ತಾ ಇರಬೇಕು. ಯಾರು ಸಿಕ್ಕರೂ ಕೂಡ ಆ ಕಾರ್ತಿಕ ಮಾಸದಲ್ಲಿ ಈ ದೇವಗಿರ ಏನಿದೆಯೋ ಆ ಮಾತುಗಳನ್ನೇ ಆಡ್ತಾ ಇರ್ಬೇಕು. ಹಾಗಿದ್ದಾಗ ನಿಜವಾಗಿಯೂ ಕೂಡ ಕಾರ್ತಿಕೆ ಮುನಿಶಾರ್ದೂರ 1,00,000 ಕೋಟಿ ಗುಣಂ ಭವೇತ್. 1,00,000 ಕೋಟಿ ಗುಣ ಅದರಿಂದ ಉಂಟಾಗತ್ತೆ. ಹಾಗಾಗಿ ಪ್ರಯಾಗೇ ಮಾಘಮಾಸೇತು ಪುಷ್ಕರಂ ಕಾರ್ತಿಕೇ ತಥಾ ಅವಂತಿ ಮಾಧವೇ ಮಾಸಿ ಹನ್ಯಾತ್ ಪಾಪಂ ಯುಗಾರ್ಚಿತಂ. ಪ್ರಯಾಗ ಏನಿದೆಯೋ ಅದನ್ನು ಮಾಘಮಾಸದಲ್ಲಿ, ಪುಷ್ಕರ ತೀರ್ಥ ಏನಿದೆಯೋ ರಾಜಸ್ಥಾನದಲ್ಲಿ, ಭಾರತದಲ್ಲಿರುವಂಥ ಒಂದೇ ಒಂದು ಬ್ರಹ್ಮ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೀನಿ. ಇನ್ಯಾವುದೋ ಇನ್ನೊಂದು ಇದೆ ಅಂತ ಮೊನ್ನೆ ಹೇಳಿದ್ರು, ಅರೆ ನಾನು ಅಷ್ಟು ನೋಡಿಲ್ಲ. ಪ್ರಸಿದ್ಧವಾಗಿರೋದು ಬ್ರಹ್ಮನ ದೇವಸ್ಥಾನ ಆ ಪುಷ್ಕರ ಕ್ಷೇತ್ರದಲ್ಲಿದೆ. ಅವಂತಿ ಮಾಧವೇ ಮಾಸಿ. ಮಾಧವ ಮಾಸ ಅಂದರೆ ಚೈತ್ರ ಮಾಸ ಅಂತ ಅರ್ಥ. ಚೈತ್ರ ಮಾಸದಲ್ಲಿ ಅವಂತಿ ಅಂದರೆ ಉಜ್ಜಯಿನಿ ಅಂತ ಅರ್ಥ, ಶಿಪ್ರಾ ನದಿ ತೀರದಲ್ಲಿದು. ಹಂಗೆ ಮಾಡಿದಾಗ ಹನ್ಯಾತ್ ಪಾಪಂ ಯುಗಾರ್ಜಿತಂ, ಯುಗಗಳಿಂದ ಆರ್ಜಿತವಾದ ಪಾಪವು ನಾಶವಾಗತ್ತೆ ಅಂದ್ಬಿಟ್ಟು. ಆಮೇಲೆ ಕಾರ್ತಿಕ್ ಮಾಸದಲ್ಲಿ ಮಾಡಬೇಕಾದ ಕರ್ತವ್ಯ ಏನು ಅಂತ ಬಂದಾಗ, ಕೌಮುದಿ ಮಹೋತ್ಸವ, ಬಲಿಪಾಡ್ಯಮಿ, ಗೋಕ್ರೀಡೋತ್ಸವ, ಯಮದ್ವಿತೀಯ, ಭೀಷ್ಮ ಪಂಚಕ,
ಕಾರ್ತೀಕ ಉದ್ಯಾಪನ, ಹಾಗೆ ವೈಕುಂಠ ಚತುರ್ದಶಿ, ಇವಿಷ್ಟು ಅತ್ಯಂತ ಪ್ರಮುಖವಾಗಿ ಬರುವಂಥದ್ದು ವಿಷಯ. ಅದೇ ತರಹ ಕಾರ್ತಿಕದಲ್ಲೇ ಬರುವಂಥದ್ದು ಏಕಾದಶಿ, ದೇವೋತ್ಥಾನ ಏಕಾದಶಿ, ಹಾಗೆ ದೇವೋತ್ಥಾನ ದ್ವಾದಶಿ. ಅದ್ರ ಬಗ್ಗೆನೂ ತಿಳಿಸ್ತಾರೆ. ದೇವತೆಗಳನ್ನು ಉತ್ಥಾನಗೊಳಿಸುವಂತಹ ಏಕಾದಶಿ. ತಕ್ಷಣ ನಮಗೆ ಪ್ರಶ್ನೆ ಬರುತ್ತೆ, ದೇವತೆಗಳು ಕೂಡ ನಿದ್ರೆ ಮಾಡ್ತಾರಾ? ದೇವತೆಗಳಿಗೆ ನಾವು ಕೇಳಿದ್ದೇವೆ, ಈ ರೆಪ್ಪೆಗಳೇ ಇಲ್ಲ, ಹಾಗಾಗಿ ಅವರು ನಿದ್ರೆ ಮಾಡುವಂಥ ಪ್ರಸಂಗವೇ ಇಲ್ಲ. ಆದರೆ ಯೋಗ ನಿದ್ರಾ ಅನ್ನೋದನ್ನು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಯೋಗ ನಿದ್ರೆ ಅನ್ನೋದು ಈ ಯಾವ ಕಣ್ಣನ್ನು ಮುಚ್ಚದೇ ಇದ್ರೂ ಕೂಡ ಅಂತರ್ಯಾಮಿಯಾಗಿರುವಂತಹ ಆ ಭಗವಂತನ ಸ್ವರೂಪವನ್ನು ತಿಳ್ಕೊಳ್ತಾ ಹೋಗುವಂಥದ್ದು, ಅದರಲ್ಲೇ ಇದ್ಬಿಡುವಂಥದ್ದು. ಅದಕ್ಕೆ ಯೋಗ ನಿದ್ರಾ ಅಂತ ಕರೀತಾರೆ. ಯೋಗ ನಿದ್ರೆಯನ್ನು ಮಾಡಿ ಒಂದು ಹಂತದವರೆಗೆ ಆಮೇಲೆ ಯೋಗ ನಿದ್ರೆಯಿಂದ ಅವನನ್ನು ಎಬ್ಬಿಸುವಂತಹ, ಭಗವಂತನ ಎಬ್ಬಿಸುವಂತಹ ಕಾಲ ಅಂದರೆ ಅದನ್ನು ದೇವೋತ್ಥಾನ ಏಕಾದಶಿ ಅಂತ ಕರೆದು, ಅದ್ರ ಮರುದಿವಸ ಏನಿದೆಯೋ ದ್ವಾದಶಿ, ಉತ್ಥಾನ ದ್ವಾದಶಿ. ಸಮುದ್ರ ಮಂಥನ ಆದಂತಹ ಸಮಯದಲ್ಲಿ ಬೇರೆ 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 ವಸ್ತುಗಳು ಬರ್ತವೆ. ಕಡೆಗೆ ಅಮೃತದ ಕುಂಭ ಬಂದಾಗ ಅಮೃತ ಒಳಗಡೆಯಲ್ಲಿ ತುಳಸಿ ಗಿಡ ಇತ್ತಂತೆ. ಅಂದರೆ ಅಮೃತಕ್ಕೆ ಸಮಾನವಾದದ್ದು ತುಳಸಿ ಅನ್ನುವಂತಹ ಒಂದು ಮಹಾತ್ಮೆ ಇದೆ. ಅಂತಹ ತುಳಸಿ ಜೊತೆಗೆ ಶ್ರೀಕೃಷ್ಣ ವಿವಾಹಿತನಾಗ್ತಾನೆ ಅಂತ ಬರುತ್ತೆ. ಹಾಗಾಗಿ ತುಳಸಿ ಮಹಾತ್ಮ್ಯ ಅನ್ನುವಂತಹ ವಿಷಯವೂ ಕೂಡ ಇಲ್ಲಿ ಬರುತ್ತೆ. ಹಾಗೆ ಕೌಮುದಿ ಮಹೋತ್ಸವ, ಕೌಮುದಿ ಅಂದರೆ ಬೆಳದಿಂಗಳು, ಹುಣ್ಣಿಮೆಯ ಉತ್ಸವ ಕಾರ್ತಿಕ ಏನಿದೆಯೋ ಅದು ಬಹಳ ಶ್ರೇಷ್ಠವಾದದ್ದು. ಆ ಕೌಮುದಿ ಉತ್ಸವದಲ್ಲಿ ಭಗವಂತನನ್ನು ನೆನೆಯಬೇಕು. ಹಾಗೆ ಧಾತ್ರಿ, ಧಾತ್ರಿ ಅಂದರೆ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ, ಧಾತ್ರಿ. ಈಗ ಅನೇಕ ಸೋಪುಗಳಲ್ಲಿ ನೀವು ನೋಡ್ತಾ ಇರಬೇಕು, ನಲ್ಲಿಕಾಯಿಯ ರಸದಿಂದ ಮಾಡಿರುವಂಥ ಸೋಪು ತೆಗೆದುಕೊಳ್ಳಿ, ಎಲ್ಲರಿಗೂ ರಾಮಬಾಣ. ಕಾರ್ತಿಕ ಮಾಸದ ಮಹಾತ್ಮೆಯಲ್ಲಿ ಬರುತ್ತೆ, ಗರುಡ ಇದನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಅಮೃತವನ್ನು ಒಂದು ಹನಿ ನಿಜವಾಗಿಯೂ ಕೂಡ ಆ ಶ್ರೇಷ್ಠವಾದಂಥ ನಲ್ಲಿಕಾಯಿ ಮೇಲೆ ಬಿತ್ತಂತೆ. ನಲ್ಲಿ ಗಿಡ ಅನ್ನೋದು ಅಮೃತಪ್ರಾಯ ಆಗಿಬಿಡ್ತಂತೆ. ಹಾಗೆ ಇನ್ನೊಂದು ಹೇಳ್ತಾರೆ, ಬೆಳ್ಳುಳ್ಳಿ ಮೇಲೆ ಬಿತ್ತು ಅಂತ. ಸ್ವಾಮಿಗಳು ಆಮೇಲೆ ಅದ್ರ ಬಗ್ಗೆ ಅಪ್ಪಣೆ ಕೊಡಿಸ್ಬೇಕು ಹಿಂಗೆ ಅಂತ. ಅದಕ್ಕೆ ಬೆಳ್ಳುಳ್ಳಿ ಅನ್ನೋದು ತುಂಬ ರೋಗಗಳಿಗೆ ಔಷಧ, ಅದು ಅಮೃತಪ್ರಾಯ ಅಂತ ಒಂದು ಹೇಳುವಂಥದ್ದಿದೆ. ವಿಮರ್ಶೆ ಮಾಡಬೇಕಾದಂಥ ವಿಷಯ ಸಹಜವಾಗಿ. ಧಾತ್ರಿ ಅಂತೂ ನಮ್ಮೆಲ್ಲರ ಅನುಭವಕ್ಕಿದೆ. ಪ್ರತಿನಿತ್ಯ ಒಂದು ಧಾತ್ರಿ ನಲ್ಲಿಕಾಯಿಯನ್ನು ತಿನ್ನಲೇಬೇಕು ಅಂತ ಹೇಳ್ತಾರೆ. ಯಾವುದದು ಆ ಋತುಮಾನ ಮುಗ್ದಿರುತ್ತೋ ಅವಾಗ ಒಣಗಿಸಿಟ್ಕೊಂಡು ನಲ್ಲಿ ಚೆಟ್ಟು ಮಾಡ್ಕೊಂಡು ತಿನ್ನಬೇಕು, ಉಪ್ಪಿನಕಾಯಿ ಮಾಡಬೇಕು, ಡಮರೊಟ್ಟು ಏನೇನೋ ಮಾಡ್ಬೋದು. ಒಟ್ಟ ನಲ್ಲಿಕಾಯಿ ಎನ್ನುವಂಥದ್ದನ್ನು ಪ್ರತಿನಿತ್ಯ ಒಂದನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಈ ಪ್ರಕಾರವಾಗಿ ಕೌಮುದಿ ಮಹೋತ್ಸವ ಹಾಗೂ ಉತ್ಥಾನ ದ್ವಾದಶಿ ಹಾಗೂ ಮುಂದೆ ಬರುವಂತಹ ಧಾತ್ರಿ ಹವನ, ಧಾತ್ರಿ ಹವನದಲ್ಲಿ ವಿಷ್ಣುವನ್ನ ದಾಮೋದರ, ಕಾರ್ತಿಕ ದಾಮೋದರ ಅಂಥೇಳಿ ಪೂಜೆಯನ್ನು ಮಾಡಬೇಕು. ವನಭೋಜನ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ವನಭೋಜನ ಅಂದರೆ ತೋಟದಲ್ಲಿ ಹೋಗಿ ಅಲ್ಲೇ ಅಡಿಗೆಯನ್ನು ಮಾಡಿ ಭಗವಂತನಿಗೆ ನಿವೇದನೆ ಮಾಡಿ, ಕಾರ್ತಿಕ ಸಸ್ಯ ಏನಿದೆಯೋ ಧಾತ್ರಿ ಸಸ್ಯ ಅದಕ್ಕೆ ಪೂಜೆಯನ್ನು ಮಾಡಿ, ಧಾತ್ರಿ ಹವನವನ್ನು ಮಾಡಿ ಆ ಪ್ರಸಾದವನ್ನು ಎಲ್ಲರೂ ಕೂಡ ಅಲ್ಲೇ ಊಟ ಮಾಡಬೇಕು ಅಂದ್ಬಿಟ್ಟು. ನಿಮ್ಮಲ್ಲಿ ಯಾರಾದರೂ ಅದನ್ನು ಇಲ್ಲೂ ಇಟ್ಕೊಂಡಿರ್ಬೋದು. ಇಟ್ಕೊಂಡಿಲ್ಲ ಅಂದರೆ ಯಾರ್ಯಾದರೂ ಇಲ್ಲಿ ಜಮೀನ್ದಾರರು ಇತ್ತು ಅನ್ನೋದಾದರೆ ಅದನ್ನು ಆರಂಭಿಸ್ಬೇಕು. ಇಲ್ಲ ನಮ್ಮ ಬಳಿಯಲ್ಲಿ ಜಮೀನಿಲ್ಲ, ನಮ್ಮ ಸ್ನೇಹಿತರು ಅಥವಾ ಬಂಧುಗಳ ಮನೆಯಲ್ಲಿ ಇದೆ ಅನ್ನೋದಾದರೆ ಅವ್ರಿಗೊಂದು ಪ್ರೇರಣೆ ಮಾಡಬೇಕು. ವರ್ಷದಲ್ಲಿ ಒಂದು ಸರ್ತಿ ಕಾರ್ತಿಕ್ ಮಾಸದಲ್ಲಿ ವನಭೋಜನ ಮಾಡಬೇಕು. ಅವಾಗ ಇಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ವಲ್ಲ, ಈಗ ಆ ಪ್ರಕಾರ ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಕೂಡ ಹೇಳಬೇಕು. ಶ್ರೀ ರಾಮಕೃಷ್ಣರ ಭಜನೆ ನಡಿಬೇಕು, ವೇದ ಪಾರಾಯಣ ಎಲ್ಲ ಸಣ್ಣ ಪ್ರಮಾಣದಲ್ಲಿ, ದೊಡ್ಡದಾಗಿ ಮಾಡಬೇಕು ಅಂತಲ್ಲ, ಅವರವರ ಶಕ್ತಿಗೆ ತಕ್ಕಷ್ಟು ಮಟ್ಟಿಗೆ ಮಾಡಿದ್ರೂ ಸಾಕು. ನಿಜವಾಗಿಯೂ ಕೂಡ ಆ ಥರ ಆಗಬೇಕಾದ ವಿಷಯ ಇದೆ. ಧಾತ್ರಿ ಪೂಜಾ, ನಿತ್ಯ ಪುರಾಣ ಶ್ರವಣಂ, ಭೂದಾನಂ, ದೇವಾಲಯ ದರ್ಶನಂ, ದೀಪದಾನಂ, ಗೋಪೂಜಾ, ದೇವಬ್ರಾಹ್ಮಣ ಪೂಜಾ, ಬ್ರಹ್ಮಭೋಜನಂ, ದೇವ ತುಳಸಿ ಅಶ್ವತ್ಥ ಲಕ್ಷ ಪ್ರದಕ್ಷಿಣಂ, ಅನ್ನದಾನಂ, ಅನಾಥ ರಕ್ಷಣಂ, ಮಾತಾಪಿತೃ ಸೇವಾ. ಇವಿಷ್ಟು ಈ ಕಾರ್ತಿಕ ಮಾಸದಲ್ಲಿ ಮಾಡಬೇಕಾದದ್ದು. ಇದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಮೌನಂ. ಆಗಾಗ್ಗೆ ಮೌನ ವ್ರತವನ್ನು ತಾಳಬೇಕು. ವ್ಯವಹಾರದಲ್ಲಿ ಇದ್ದುಕೊಂಡು ಕೂಡ ಮೌನವನ್ನು ತಾಳುವಂಥದ್ದಕ್ಕೆ ಅವಕಾಶ ಇರುತ್ತೆ. ಯಾವಾಗಲೂ ಮಾತಾಡ್ತಾನೇ ಇರಬೇಕು ಅಂತ ಏನಿಲ್ಲ. ಸಹಜವಾಗಿ ಒಂದು ಮಾತಿಗೆ 10 ವಾಕ್ಯಗಳನ್ನು ಸೇರಿಸ್ಕೊಂಡು ಹೇಳಬೇಕು ಅಂತಿಲ್ಲ. ಒಂದು ವಾಕ್ಯ ಹೇಳಿದ್ರೆ ಗೊತ್ತಾಯ್ತಪ್ಪ ಅಂದರೆ ಸಾಕಾಗತ್ತೆ ಸಹಜವಾಗಿ. ಹಾಗಾಗಿ ಮೌನ ಅನ್ನುವಂಥದ್ದು ಏನಿದೆಯೋ ಅದು ಶ್ರೇಷ್ಠವಂತ ಭಾಷೆ. ಕಾರ್ತಿಕ ಮಾಸದಲ್ಲಿ ಮೌನಕ್ಕೆ, ಬ್ರಹ್ಮಚರ್ಯಕ್ಕೆ, ಸತ್ಸಂಗಕ್ಕೆ ಇವಕ್ಕೆಲ್ಲ ವಿಶೇಷವಾಗಿದೆ. ಉಷಃಕಾಲೇ ಉತ್ಥಾಯ ರಾಧಾಂ ದಾಮೋದರಂಚ ಪೂಜೆಯೇ.
ರಾಧಾ ದಾಮೋದರನ್ನ ಉಷಃಕಾಲದಲ್ಲಿ ಪೂಜೆ ಮಾಡಬೇಕು, ಬೆಳಿಗ್ಗೆ 5 ಗಂಟೆಗೆ ಮುಂಚೆನೇ ಏಳಬೇಕು. ಅಂತಹ ಕಾರ್ತಿಕ್ ಮಾಸದಲ್ಲಿ ವಿಷ್ಣು ಶಿವನಾಮ ಸ್ಮರಣವನ್ನು ಮಾಡ್ಕೋಬೇಕು. ಭೂತದಯಾಂ ವಿಸ್ತಾರಯ ಅಂಥೇಳಿ ಶಂಕರಾಚಾರ್ಯ ಹೇಳಿದಂಗೆ ಭೂತದಯೆಯನ್ನು ವಿಸ್ತಾರ ಮಾಡ್ಕೊಳ್ಬೇಕು. ಈಶ್ವರ ಧ್ಯಾನವನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಕಾರ್ತಿಕ ಮಾಸದ ಇದು ಒಂದು ವಿಶೇಷ ಅನ್ನೋದನ್ನು ನಾವು ಕರೀತೇವೆ. ಬ್ರಹ್ಮಭೋಜನಂ ಅಂತ ಹೇಳಬೇಕಾದ್ರೆ ನಾವು ಹೇಳ್ತೇವೆ ಬ್ರಾಹ್ಮಣೈ ಸಹ ಭೋಜನಂ. ಬ್ರಾಹ್ಮಣ ಅಂತಂದ ಕೂಡಲೇ ಕೇವಲ ಇಲ್ಲಿ 3 ಎಳೆಯ ಒಂದು ಜನಿವಾರ ಇದೆಯಪ್ಪ ಅನ್ನುವಷ್ಟಕ್ಕೆ ಬ್ರಾಹ್ಮಣ ಅಲ್ಲ. ಅಂದರೆ ಅದು ಬ್ರಾಹ್ಮಣತ್ವ. ಏಕೆಂದರೆ ಹಿಂದಿನ ಪರಂಪರೆಯ ಬ್ರಾಹ್ಮಣನ ರಕ್ತ ಅವನಲ್ಲಿ ಹರಿತಾ ಇದೆ. ಈಗ ಅವನು ಆಚಾರ ಭ್ರಷ್ಟ ಆಗಿರ್ಬೋದು ಅಥವಾ ಆಚಾರ ಶೂನ್ಯ ಆಗಿರ್ಬೋದು, ಆರೋ ಬ್ರಾಹ್ಮಣನೇ. ಆದರೆ ಅದ್ರ ಜೊತೆಗೆ ಬ್ರಹ್ಮಬ್ರುವ ಅಂತ ಅವನು ಅನಿಸ್ಕೋಬಾರ್ದು, ಬ್ರಹ್ಮ ಬಂಧು ಆಗಬಾರ್ದು. ಅವನು ಬ್ರಾಹ್ಮಣನಾಗಿರಬೇಕು. ಬ್ರಹ್ಮಣಿ ನಿರತಃ, ಬ್ರಹ್ಮಣಿ ಸ್ಥಿತಃ, ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಆ ಥರದ ಬ್ರಾಹ್ಮಣ್ಯ ಸಂಸ್ಕಾರವನ್ನು ಹೊಂದಿದಂತಹ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು. ಇವತ್ತು ಊಟ ಮಾಡಬೇಕಾದ್ರೆ ಮೊದಲು ಮಂತ್ರವನ್ನು ಎಲ್ಲ ವೇದಿಕ ಪಂಡಿತರು ಹೇಳಿದರು. ಊಟದ ಮಧ್ಯೆ ಗಂಡಸರು ಹೆಂಗಸರು ಎಲ್ಲರೂ ಕೂಡ ಒಂದಾದ್ಮೇಲೆ ಭಗವಂತನ ಸ್ತೋತ್ರವನ್ನು ಹೇಳ್ತಾ ಇದ್ರು. ಏಕೆ? ಕವಲೆ ಕವಲೆ ಗೋವಿಂದ ನಾಮಸ್ಮರಣಂ ಅಂತ ನಮ್ಮ ಪುರಾಣಗಳಲ್ಲಿ ಕೊಟ್ಟಿರುವಂತಹ ಚಿಂತನೆ. ಹಾಗೆ ಪ್ರತಿಯೊಂದು ಕವಳದಲ್ಲೂ ಕೂಡ ಗೋವಿಂದನ ನಾಮಸ್ಮರಣೆ ಇರಬೇಕು ಅಂತ ಹೇಳಿ ಅದಕ್ಕೆ ಬ್ರಹ್ಮಭೋಜನ ಅಂತ ಕರೀತಾರೆ. ಅದನ್ನು ನಡಿಬೇಕು. ಹಾಗೆ ಅನಾಥರ ರಕ್ಷಣೆ ಆಗಬೇಕು. ತ್ಯಾಜ್ಯಂಚೈವ ಇಮೇ ಏತತ್, ತ್ಯಾಜ್ಯವಾದದ್ರ ಬಗ್ಗೆ ಹೇಳ್ತಾರೆ. ಇತರರ ದ್ರವ್ಯಕ್ಕೆ ಆಸೆ ಪಡುವುದು ತ್ಯಾಜ್ಯ. ಹಣವನ್ನು ಪಡೆದು ಬಿಟ್ಟು ಪರರ ಸೇವೆಯನ್ನು ಮಾಡುತ್ತಿರ್ತಲ್ಲ, ಹಣವನ್ನು ಪಡೆದಿಯರೆ ಅದಕ್ಕೆ ಪರರ ಸೇವೆ ಇಲ್ಲ. ಯಾವ ಹಣವನ್ನೂ ಪಡೆಯದೆ ಮನುಷ್ಯ ಸಂಬಂಧ ಅಂತ ಇಟ್ಕೊಂಡು, ಮನುಷ್ಯ ಸಸ್ಯ ಪ್ರಾಣಿಗಳ ಸಂಬಂಧ ಅಂತ ಇಟ್ಕೊಂಡು ಅವಳಿಗೆ ಸೇವೆಯನ್ನು ಮಾಡಬೇಕು, ಅದು ನಿಜವಾದಂತಹ ಒಂದು ಸೇವೆ. ಆ ಥರ ಮಾಡಬೇಕು. ಇತರರನ್ನು ಹಳಿಯಬಾರದು, ಅನ್ಯ ಶಯ್ಯೆಯನ್ನು ಆಶ್ರಯಿಸಬಾರದು, ಪರಾನ್ನ ಸೇವನ ಮಾಡಬಾರ್ದು, ನಿಷಿದ್ಧ ಪದಾರ್ಥ ಸೇವನೆ ಮಾಡಬಾರ್ದು, ಪಾಪಿಗಳ ಸಂಘ, ಸ್ತ್ರೀ ಸಂಘ, ಅಸೂಯೆ ಇತ್ಯಾದಿ ಇರಬಾರ್ದು, ಇತರರ ತಪ್ಪುಗಳನ್ನು ಆಡಬಾರ್ದು ನಮ್ಮ ನಾಲ್ಗೆಯಿಂದ, ಇತರರಿಗೆ ಕೇಡನ್ನು ಕೋರಬಾರ್ದು, ಕೆಲಸಕ್ಕೆ ಬಾರದ ಮಾತನ್ನು ಆಡಬಾರ್ದು, ಅಗಮ್ಯ ಸ್ಥಾನಕ್ಕೆ ಹೋಗಬಾರ್ದು, ಅಸಚ್ಛಾಸ್ತ್ರ ಶ್ರವಣ ಮಾಡಬಾರದು. ನೋಡಿ, ಸಚ್ಛಾಸ್ತ್ರ ಶ್ರವಣ ಮಾಡಬೇಕು. ಸಚ್ಛಾಸ್ತ್ರ ಶ್ರವಣ ಏನು? ಆಗಲೇ ಹೇಳಿದ್ವಿ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಪರಮಾರ್ಥ ತತ್ವ ಅನ್ನೋದು ಒಂದು, ತಿಳಿದಂಥವ್ರು ಬೇರೆ ಬೇರೆ ಥರ ಹೇಳ್ತಾರಲ್ಲ, ಅಂತಹ ಭಗವಂತನ ಲೀಲೆಗಳನ್ನು ಬಿಂಬಿಸುವಂತಹ ಸಾಹಿತ್ಯವನ್ನು ಓದಬೇಕು. ಆ ಪ್ರಕಾರ ಇರೋದಕ್ಕೆ ನಿಜವಾಗಿಯೂ ಕೂಡ ಕಾರ್ತೀಕ ಮಾಸದ ಈ ವಿಶೇಷ ಅನ್ನುವಂತಹ ವಿಷಯವನ್ನು ಹೇಳಿಕೊಂಡು ಒಂದು ಕಥೆಯನ್ನು ಅದರಲ್ಲಿ ತಿಳಿಸ್ತಾರೆ ವೇದವ್ಯಾಸರು. ವಿದರ್ಭ ಪ್ರಾಂತದಲ್ಲಿ ಕೌಶಿಕ ಗೋತ್ರದಲ್ಲಿ ಹುಟ್ಟಿದಂತಹ ಜಡ ಅಂತ ಒಬ್ಬ ಇದ್ದಂತೆ. ಆ ಜಡ ಅನ್ನುವಂಥವನು ಉತ್ತಮವಾದಂತಹ ಸಂಸ್ಕಾರವನ್ನು ಹೊಂದಿದವನಾಗಿದ್ದರೂ ಕೂಡ ಕಾಲಕ್ರಮೇಣ ದುಷ್ಟರ ಸವಾಸದಿಂದ ಕೆಟ್ಟ ಹವ್ಯಾಸಗಳಿಗೆ ಬಿದ್ದುಬಿಟ್ಟು ಅವನು ಎಲ್ಲೋ ಒಂದು ಕಡೆ ಹೋಗಿ ಸತ್ತೋಗ್ಬಿಟ್ನಂತೆ. ಎಲ್ಲಿ ಹೋಗಿ ಸತ್ತೋದ ಅಂತ ಅವ್ರ ಮಗನಿಗೆ ಗೊತ್ತಾಗಲೇ ಇಲ್ಲ. ಮಗ ತುಂಬ ಅನುಷ್ಠಾನಪರ ಆಗಿದ್ದ. ಅವನು ಹುಡುಕೊಂಡು ಹೋಗ್ತಾ ಇದ್ದಾನಂತೆ, ಸಿಗಲಿಲ್ಲ. ಎಲ್ಲಿ ಹೋಗ್ತಿದ್ನೋ ಅಲ್ಲೇ ಸಾಯಂಕಾಲ ಸಂಧ್ಯಾವನ್ನೇ, ಬೆಳಿಗ್ಗೆ ಸಂಧ್ಯಾ ಪೂಜೆ ಎಲ್ಲ ಮಾಡ್ತಿದ್ದಾನಂತೆ. ಒಂದು ಕಡೆಯಲ್ಲಿ ಕೂತ್ಕೊಂಡು ಸಂಧ್ಯಾವನ್ನೇ ಮಾಡಿ ಅವನು ಪಾರಾಯಣಕ್ಕೆ ಅಂತ ಎದ್ದು ಕೂತ್ಕೊಂಡಾಗ ಆಗ ಯಾವ ಪಾರಾಯಣ ಮಾಡಿದಂತೆ ಅಂದರೆ ಭಗವದ್ಗೀತೆಯ 3ನೇ ಅಧ್ಯಾಯವನ್ನು ಪಾರಾಯಣ ಮಾಡಿದಂತೆ. ಪಾರಾಯಣ ಮುಗಿತಾ ಇದ್ದಂಗೆನೆ ಈ ಗತಿಸಿದಂತಹ ತಂದೆ ಇದ್ನಲ್ಲ ಅವನು ಎದ್ದು ಬಂದ್ಬಿಟ್ನಂತೆ. ಮಗ, ನೀನು ನನ್ನನ್ನು ಪುನಃ ಜನ್ಮ ನಿಲ್ಲಿಸಿದ್ಯಾ? ಏಕೇನ ಅಧ್ಯಾಯ ಪಾಠೇನ ಸರ್ವಪಾಪ ಕೃತೋಪಿ ಚ ಮುಚ್ಯಂತೆ ನರಕಾದ್ ಘೋರಾತ್ ಜಡೋ ವೈ ಬ್ರಾಹ್ಮಣೋ ಯಥಾ. ಜಡ ಅಂದಂತಹ ಬ್ರಾಹ್ಮಣ ಹೇಗೆ ನರಕಾದಿಂದ ಉದ್ಧೃತನಾಗಿ ಇಲ್ಲಿಗೆ ಬಂದೋ ಆ ಪ್ರಕಾರವಾಗಿ ಭಗವದ್ಗೀತೆಯ 1 ಅಧ್ಯಾಯದ ಪಾಠವನ್ನಾದರೂ ಕಾರ್ತಿಕ್ ಮಾಸದಲ್ಲಿ ಮಾಡಬೇಕು. ಪ್ರತಿನಿತ್ಯ ಮಾಡಬೇಕು, ನಿತ್ಯ ಕ್ರಮದಲ್ಲೇ ಬರುತ್ತೆ. ಕಾರ್ತಿಕ್ ಮಾಸದಲ್ಲಿ ವಿಶೇಷ ಅಂತ ತಿಳ್ಕೊಳ್ಬೇಕು. ಹಾಗೆ ಅಂಥೇಳಿ ಜಡನ ಕಥೆಯನ್ನು ಅಲ್ಲಿ ಹೇಳ್ತಾರೆ. ಕಾರ್ತಿಕೇ ಮಾಸಿ ಕುರುವಂತಿ ಜೀವನ್ಮುಕ್ತ ಸ್ತಯೇವ ಹಿ ನ ಕಾರ್ತಿಕ ಸಮಂ ಧರ್ಮಂ ಅರ್ಥ್ಯಂ ನೋ ಕಾರ್ತಿಕಾತ್ ಪರಂ ನ ಕಾರ್ತಿಕ ಸಮಂ ಕಾಮ್ಯಂ ಮೋಕ್ಷದಾನಂಚ ಕಾರ್ತಿಕಾತ್. ಧರ್ಮಾರ್ಥ ಕಾಮ ಮೋಕ್ಷ ಎನ್ನುವಂತಹ 4 ಪುರುಷಾರ್ಥಗಳು ಕೂಡ ಈ ಕಾರ್ತಿಕ ಮಾಸದಲ್ಲಿ ನಿಜವಾಗಿಯೂ ಬರುತ್ತೆ. ಮತ್ತು ಯಾವ ದೇವರನ್ನು ಪೂಜೆ ಮಾಡೋದು? ಈಗಾಗಲೇ ಶಂಕರಾಚಾರ್ಯರು ರಚಿಸಿರುವಂತಹ ಸ್ತೋತ್ರಗಳ ಬಗ್ಗೆ ಉಪನ್ಯಾಸವನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಮೂಲವಾದದ್ದು ಭಾಸ್ಕರ ಉವಾಚ. ಅಲ್ಲಿ ಹೇಳ್ತಾ ಇದ್ದಾನಂತೆ ಭಾಸ್ಕರ ಸೂರ್ಯ,
ಅಹಂ ವಿಷ್ಣುಶ್ಚ ಶರ್ವಶ್ಚ ದೇವಿ ವಿಘ್ನೇಶ್ವರಸ್ತಥ ಏಕೋಹಂ ಪಂಚಧಾ ಜಾತೋ ನಾಟ್ಯೇ ಸೂತ್ರಧರೋ ಯಥಾ. ನಾಟಕದಲ್ಲಿ ಸೂತ್ರಧಾರ ಆಗಿರೋನು ಎಲ್ಲಾರ್ದು ಪಾತ್ರವನ್ನು ತಿಳ್ಕೊಂಡು ಅದರಂತೆ ಎಲ್ರಿಗೂ ತೋರಿಸ್ಕೊಟ್ಟು ಯಾರು ಪೂರ್ವಾಭ್ಯಾಸ ಬರಲಿಲ್ಲ ಅಂದರೆ ಅವನೇ ಆ ಪಾತ್ರ ಮಾಡಿಬಿಟ್ಟಿರ್ತಾನೆ. ಸೂತ್ರಧಾರನ ಜವಾಬ್ದಾರಿ ಅದು. ಪೂರ್ವಾಭ್ಯಾಸಕ್ಕೆ ಯಾರೋ ಬರಲಿಲ್ಲಪ್ಪ ಏನೋ ಅದಾಯ್ತು, ಅವನೇ ನಿಂತ್ಕೊಂಡು ಆ ಪೂರ್ತಿ ಅಂಥ ಸಂವಾದಗಳನ್ನ ಹೇಳಿ ಅಭಿನಯವನ್ನು ಮಾಡಿ ಮುಂದೆ ನಾಟಕ ನಡ್ಕೊಂಡು ಹೋಗ್ಬೇಕು, ಹಾಗೆ ಮಾಡ್ತಾನಂತೆ. ಹಾಗೆ ನಾನು ಸೂರ್ಯ, ವಿಷ್ಣು, ಶರ್ವ, ಈಶ್ವರ, ದೇವಿ, ವಿಘ್ನೇಶ್ವರ, ಏಕೋಹಂ ಪಂಚಧಾ ಜಾತಃ ನಾಟ್ಯೇ ಸೂತ್ರಧರೋ ಯಥಾ. ಆ ಪ್ರಕಾರವಾಗಿ ನ ಕಾರ್ತಿಕ ಸಮೋ ಮಾಸಃ ನ ಕಾಶಿ ಸದೃಶಿ ಪುರಿ ನ ಪ್ರಯಾಗ ಸಮಂ ತೀರ್ಥಂ ನ ದೇವ ಕೇಶವಾತ್ ಪರಃ ಅಂತ ಹೇಳಿ ಇದಕ್ಕೆ ಅಪವಾದಗಳನ್ನ ಹೇಳ್ತಾರೆ. ಇಲ್ಲ, ಇದೆಲ್ಲ ನಾನು ಕೇಳಿದ್ದೀನಿ ಅಥವಾ ಇವತ್ತು ಕೇಳಿಸ್ಕೊಂಡೆ, ನನಗೆ ಈಗ ವಯಸ್ಸಾಗ್ಬಿಟ್ಟಿದೆ, ಈಗ ನಾನು ಎಲ್ಲಿ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡಲಿ, ಇವಾಗ ಎಲ್ಲಿ ನಾನು ವಾರಾಣಸಿಗೆ ಹೋಗಿ ಗಂಗೆ ಹೋಗಿ ಸ್ನಾನ ಮಾಡಲಿ ಅಂತ ಅನೇಕರಿಗೆ ಪ್ರಶ್ನೆ ಬರ್ಬೋದು. ಅಥವಾ ನಂಗೆ ಹೋಗಬೇಕು ಅಂತ ಉತ್ಸಾಹ ಇದೆ, ನಾನು ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬರಿದ್ದೆ, ನಾನು ಹೋಗ್ಬಿಡ್ತೇನೆ, ಅವರು ಇಲ್ಲ ನನ್ನ ಜೊತೆಗೆ, ಅವ್ರು ಏನೋ ಕೆಲಸದಲ್ಲಿದ್ದಾರೆ, ಅಥವಾ ಹಣಕಾಸಿನ ಸೌಕರ್ಯ ಇಲ್ಲ, ಏನೇ ಕಾರಣ ಇರ್ಬೋದು. ಅಂತಹ ಸಂದರ್ಭ ಬಂದಾಗ ಏನು ಮಾಡಬೇಕು? ಸ್ನಾನಾರ್ಥಂ ಚೇನ್ನ ಸಾಮರ್ಥ್ಯಂ ದತ್ವಾ ಅನ್ಯಸ್ಮೈ ಧನಾಧಿಕಂ ಸ್ನಾನಸ್ಯ ತಸ್ಯ ಹಸ್ತಸ್ಯ ಗ್ರಹಣಾತ್ ಪುಣ್ಯಭಾಗ್ ಭವೇತ್. ತನ್ನಲ್ಲಿ ಇರುವಂಥ ಎಲ್ಲೊಬ್ಬ ಕಾಶಿಗೆ ಹೋಗ್ತಾ ಇದ್ದಾನೆ, ಪುಷ್ಕರಕ್ಕೆ ಹೋಗ್ತಾ ಇದ್ದಾನೆ, ತನ್ನಲ್ಲಿ ಇರುವಂಥ ಏನೋ ಒಂದು ಹಣ ಕೊಟ್ಬಿಟ್ಟು ನಂದೊಂದು ಮುಳುಗಾಕ್ ಬಂದ್ಬಿಡಪ್ಪ, ಆಯ್ತು. ಅವ್ನು ಮುಳುಗಾಕೊಂಡು ಇಲ್ಲಿ ಬಂದಮೇಲೆ ಇವನು ಫಲಶ್ರುತಿ ಹೇಳ್ತಾನೆ, ನಾನು ಹೋಗಿ ಬಂದೆ ಅಂದ್ಬಿಟ್ಟು ಅವನ ಕೈನ ಹಿಡ್ಕೊಂಡ್ಬಿಟ್ರೆ ಸಾಕಂತ ಒಂದು ಸರ್ತಿ. ಅವನ ಕೈಯನ್ನು ಹಿಡ್ಕೊಂಡ್ಬಿಟ್ರೆ ತಸ್ಯ ಹಸ್ತಸ್ಯ ಗ್ರಹಣಾತ್ ಪುಣ್ಯಭಾಗ್ ಭವೇತ್, ಅವನು ಪುಣ್ಯಭಾಗಿ ಆಗ್ತಾನೆ. ಹೀಗೆ ವಿಕಲ್ಪಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು, ನಾವು ಕರ್ನಾಟಕದವರು ಮತ್ತು ತಮಿಳುನಾಡಿನವರು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂಥ ಒಂದು ವಿಷಯ ಇದೆ. ಏನಪ್ಪ ಅಂದರೆ, ಬ್ರಹ್ಮ ಹೇಳ್ತಾನೆ, ಬ್ರಹ್ಮೋವಾಚ ಕಾರ್ತಿಕೆ ಮಾಸೆ ಕಾವೇರ್ಯಾಂ ಯಸ್ನಾನಂ ಕರ್ತುಮಿಚ್ಛತಿ ತಾವತಾ ವೈ ವಿಭುಕ್ತಾಘೋ ವಿಷ್ಣು ಸಾಯುಜ್ಯಮಾಪ್ನುಯಾತ್. ಕಾಶಿಗೆ ಹೋಗ್ಲಿಕ್ಕಾಗಲಿಲ್ಲ ಅನ್ನುವಂಥವ್ರು ಇಲ್ಲಿ ಕಾವೇರಿ ನದಿ ಇದೆಯಲ್ಲ, ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡ್ತು ಅಂದರೆ ವಿಮುಕ್ತ ಪಾಪ ವಿಷ್ಣು ಸಾಯುಜ್ಯಮಾಪ್ನುಯಾತ್. ಒಂದು ಸರ್ತಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಸಂಗವನ್ನು ಇದೇ ಒಂದು ಸ್ಕಾಂದ ಪುರಾಣದಲ್ಲಿ ಹೇಳಿರುವಂಥದ್ದು ಬರುತ್ತೆ. ಅಲ್ಲಿ ಗಂಗೆ ಹೋಗ್ಬಿಟ್ಟು ಬ್ರಹ್ಮನ ಬಳಿ ಕೇಳ್ತಾಳಂತೆ, ಪಾಪಾನಾಂ ಮೋಕ್ಷಣಂಚೈವ ಕಾರ್ತಿಕೆ ಮಾಸೇ ಶಸ್ಯತೆ ತಸ್ಮಾದ್ ಯತ್ನೇನ ವಿಪ್ರೇಂದ್ರ ಕಾರ್ತಿಕೇಸ್ಮಿನ್ ಪ್ರದೀಯತೆ. ಎಲ್ಲ ಭಕ್ತರು ಕೂಡ ಗಂಗೆಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪವನ್ನೆಲ್ಲ ಅಲ್ಲಿ ಹಾಕ್ಬಿಡ್ತಾರಲ್ಲ, ಅದನ್ನು ಗಮನಿಸಿ ಗಂಗೆ ಕೇಳ್ತಾಳಂತೆ, ತತ್ ಪಾಪಂತು ಮಯಾ ಸೋಢುಂ ನ ಶಕ್ಯಂ ಪಾರ್ವತೀಪತೆ. ಶಿವನನ್ನು ಕೇಳ್ತಾಳಂತೆ, ಏನ ಅಪಾಯೇನ ಏನ ಉಪಾಯೇನ ತತ್ ಪಾಪಂ ನಾಗಚ್ಚೇನ್ ಮಮ ತದ್ವದ. ಯಾವ ಮಾರ್ಗದಿಂದ, ಉಪಾಯದಿಂದ ಆ ಪಾಪಗಳು ನನ್ನಿಂದ ದೂರ ಆಗಬೇಕು, ಅದಕ್ಕೆ ಹೇಳು ಅಂಥೇಳಿ ಪರಮೇಶ್ವರನನ್ನು ಕೇಳ್ತಾಳಂತೆ. ಆಗ ರುದ್ರೋವಾಚ, ರುದ್ರ ಹೇಳ್ತಾನಂತೆ, ತಥಾಪಿ ಪಾಪ ನಿರ್ಹಾರಂ ಉಪಾಯಂತೆ ಬ್ರವೀಮ್ಯಹಂ ಕವೇಹೇ ಕವೇರತನಯಾ ದೇವಿ ಕಾವೇರಿ ಸರಿತಾಂವರ. ಕಾವೇರಿ ಎನ್ನುವಂತಹ ನದಿ ಶ್ರೇಷ್ಠಳೊಬ್ಬಳಿದ್ದಾಳೆ, ಅವಳು ಕವೇರ ಅವರ ಮಗಳು. ಸರ್ವೋತ್ಕೃಷ್ಟಾಚ ಸರ್ವೇಷಾಂ ಹರೇರ್ ಬಲವಶಾತ್ತು ಸಾ. ಹರಿಯ ಬಲ ಇದೆಯಲ್ಲ, ಬಲದಿಂದಾಗಿ ಅವಳು ಎಲ್ಲರಿಗಿಂತಲೂ ಸರ್ವೋತ್ಕೃಷ್ಟಳಾಗಿದ್ದಾಳೆ. ಸರ್ವಪ್ರಾಪ ಪ್ರಹರಣೆ ಸಾಮರ್ಥ್ಯಂ ತತ್ರ ವರ್ತತೆ. ಸರ್ವಪ್ರಾಪ ಪ್ರಶಮನದ ಒಂದು ಶಕ್ತಿ ಆ ಕಾವೇರಿಯಲ್ಲಿ ಇದೆ. ಸತು ಪಾಪ ಕಾರ್ತಿಕೆ ಮಾಸೆ ಕಾವೇರ್ಯಾಂ ಯಸ್ನಾನಂ ಕುರುತೆ ನರಃ ಸತು ಪಾಪ ವಿನಿರ್ಮುಕ್ತ ಯಾತಿ ವಿಷ್ಣೋ ಪರಂಪದಂ. ತಸ್ಮಾತ್ ತಾಂ ಗಚ್ಚ ದೇವಿತ್ವಂ ತತಃ ಪಾಪಂ ವಿಮೋಕ್ಷ್ಯಸೆ ಇತ್ಯುಕ್ತ್ವಾ ಸಾತು ತದಾ ಅಗಚ್ಚತ್ ಕಾವೇರೀಂ ಪಾಪಹಾರಿಣೀಂ. ಗಂಗೆ ಪಾಪಹಾರಿಣಿ ಅಂತ ಕಾವೇರಿಯನ್ನು ಪ್ರವೇಶ ಮಾಡ್ತಾಳೆ. ನಮ್ಗೆ ಗೊತ್ತಿದೆ, ತುಲಾ ಸಂಕ್ರಮಣ, ಹೀಗೆ ಧನು ಸಂಕ್ರಮಣ ಮೊನ್ನೆ ಆರಂಭ ಆಯಿತು.
ಅದಕ್ಕಿಂತ ಮುಂಚೆ ತುಲಾ ಸಂಕ್ರಮಣ ಇತ್ತು, ವೃಶ್ಚಿಕ ತುಲಾ ಸಂಕ್ರಮಣ. ತುಲಾ ಸಂಕ್ರಮಣದ ದಿವಸ ಕಾವೇರಿಯಲ್ಲಿ ಗಂಗೆಯ ಉತ್ಪತ್ತಿ ಆಗತ್ತೆ. ಜ್ಯೋತಿಷಿಕರು ಇಂತಹ ಮುಹೂರ್ತ ಅನ್ನೋದನ್ನು ತೆಕೊಟ್ಟಿರ್ತಾರೆ. ಆ ಮುಹೂರ್ತಕ್ಕೆ ಸರಿಯಾಗಿ ಅಲ್ಲಿ ಗಂಗಾ ತೀರ್ಥದ ಉದ್ಭವ ಆಗುತ್ತೆ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇರ್ತಾರೆ. ದೊಡ್ಡದಾದಂಥ ಉತ್ಸವ ಆಗುತ್ತೆ. ಅಲ್ಲಿಂದ 1 ತಿಂಗಳ ಕಾಲ ಕಾವೇರಿಯಲ್ಲಿ ಗಂಗೆ ಹರಿಯುತ್ತಂತೆ. ಹಾಗಾಗಿ ನೀನು ಗಂಗೆಯ ಒಂದು ಶ್ರೇಷ್ಠವಾದಂತಹ ಒಂದು ಸನ್ನಿಧಿ ಅಲ್ಲಿ ಇರೋದ್ರಿಂದಾಗಿ ಕಾವೇರಿಯಲ್ಲಿ ನಾವು ಸ್ನಾನ ಮಾಡಿದ್ರೂ ಕೂಡ ಗಂಗಾ ಸ್ನಾನದ ಫಲ ಉತ್ತಮ ಅನ್ನೋದು ಬರುತ್ತೆ. ಮತ್ತು ಗಂಗೆಗೂ ಕೂಡ ತನ್ನ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕಾವೇರಿ ಅನ್ನುವಂಥದ್ದು ವಿಶೇಷವಾಗಿರುತ್ತೆ ಎಂದನ್ನು ನಾವು ತಿಳ್ಕೊಳ್ಬೇಕು. ಯೇ ಕುರ್ವಂತಿ ನರಾತ್ ನಿತ್ಯಂ ಪ್ರೀತ್ಯರ್ಥಂ ಹರಿಪೂಜನಂ ತಾರಿತಾಶ್ಚೈವ ಪಿತರೋ ನರಕಾಚ್ಚ ನ ಸಂಶಯ. ಕಾರ್ತಿಕೆ ನಾರ್ಚಿತೋ ಯೈಸ್ತು ಕೃಷ್ಣಸ್ತು ಕಮಲೇಕ್ಷಣ. ಕಮಲನಯನಾದಂತಹ ಕೃಷ್ಣನನ್ನು ಕಾರ್ತಿಕ ಮಾಸದಲ್ಲಿ ಯಾರು ಅರ್ಚನೆ ಮಾಡೋದಿಲ್ವೋ ಜನ್ಮ ಕೋಟಿಷು ವಿಪ್ರೇಂದ್ರ ನತೇಶಾಂ ಕಮಲಾಗೃಹೇ. ಅವರ ಮನೆಯಲ್ಲಿ ಕಮಲಾದೇವಿ ಅಂದರೆ ಲಕ್ಷ್ಮೀದೇವಿ ನೆಲೆಸೋದಿಲ್ಲ. ಅದಕ್ಕೋಸ್ಕರ ಕಾರ್ತಿಕ ಮಾಸವನ್ನು ಶ್ರೇಷ್ಠವಾಗಿ ಇಟ್ಕೋಬೇಕು. ಮತ್ತು ಅನ್ನದಾನ, ಅದಕ್ಕೆ ಪುರಾಣಗಳಲ್ಲಿ ನಮ್ಮ ಹಬ್ಬಗಳಲ್ಲಿ ವಿಶೇಷವಾಗಿ ಹೇಳಿರುವಂಥದ್ದು. ಏನು ಮಾಡಿದ್ರೂ ಕೂಡ ಪುಣ್ಯಾಹದಿಂದ ಆರಂಭ ಮಾಡಿಕೊಂಡು ಎಲ್ಲದರಲ್ಲೂ ಕೂಡ ಬ್ರಾಹ್ಮಣ ಭೋಜನ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದದ್ದು. ಬ್ರಾಹ್ಮಣರು ಮತ್ತು ನಮ್ಮ ಮನೆಯಲ್ಲಿರುವಂಥ ಇತರ ಯಾರೇ ಸಮುದಾಯದ ಜನ ಇದ್ದರೂ ಕೂಡ ಅವರಿಗೆ ಅನಂತರ ಊಟವನ್ನು ಬಡಿಸುವಂಥದ್ದು ಹಾಗಿರುತ್ತೆ. ಸರ್ವೇಷಾಮೇವ ದಾನಾನಾಂ ಅನ್ನದಾನಂ ವಿಶಿಷ್ಯತೆ ಅನ್ನೇನ ಜಾಯತೆ ಲೋಕಃ ಶನ್ನೇನ ಅಭಿವರ್ಧತೆ. ಅನ್ನಂ ಹಿ ಸರ್ವಭೂತಾನಾಂ ಪ್ರಾಣಭೂತಂ ಪರಂ ವಿದುಃ ಅನ್ನದಃ ಸರ್ವದಾ ಲೋಕೆ ಸರ್ವಯಜ್ಞಾಧಿಕೃತ್ ಭವೇತ್. ಎಲ್ಲ ಯಜ್ಞಗಳನ್ನು ಮಾಡಿದಂತಹ ಪುಣ್ಯ ಆ ಊಟ ಭೋಜನ ಬಡಿಸೋದಿಂದೀಗ. ಯಾಕೆ? ಬ್ರಾಹ್ಮಣನ ಬಾಯಲ್ಲಿ ಈ ಹವಿಸ್ಸನ್ನು ಸಮರ್ಪಣೆ ಮಾಡುವಂಥದ್ದು. ಭೋಜನ ಅಂದರೆ ಏನೋ ಆಹಾರ ತಿಂದ ಅಲ್ಲ. ತ್ರಿಸುಪರ್ಣದ ಮಂತ್ರವನ್ನು ಹೇಳಿಬಿಡ್ತು ಅಂದರೆ ಆವಾಗ ಇಡೀ ಪೂರ್ತಿ ಹವಿಸ್ಸಾಗತ್ತೆ. ಬ್ರಾಹ್ಮಣಸ್ಯ ಮುಖೇ ಹೋತವ್ಯಂ ಅಂದ್ಬಿಟ್ಟು ಹೇಳ್ತಾರೆ. ಬ್ರಾಹ್ಮಣನ ಮುಖದಲ್ಲಿ ಹೋಮ ಮಾಡ್ದಂಗೆ ಲೆಕ್ಕ. ಹಾಗೆ ಅವರನ್ನು ತೃಪ್ತಿಪಡಿಸಬೇಕು. ಅನ್ನದ ಅನ್ನೋದು ಆತ. ತೀರ್ಥಸ್ನಾನೇನ ಕಿಂ ತಸ್ಯ ದೇವಯಾತ್ರಾದಿನಾಪಿ ಕಿಂ ಸರ್ವೇ ಸಂಪದ್ಯತೆ ಸರ್ವಂ ಸಂಪದ್ಯತೆ ಬ್ರಹ್ಮನ್ ಅನ್ನದಾನ ನ ಸಂಶಯ. ಹಾಗೆ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾವ ಶ್ಲೋಕವನ್ನು ಹೇಳಬೇಕು? ಒಂದು ಶ್ಲೋಕವನ್ನು ಹೇಳ್ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಎಲ್ಲ ಅಭ್ಯಾಸ ಮಾಡ್ಬೋದು. ಗೋವಿಂದ ಗೋವಿಂದ ಹರೇ ಮುರಾರೇ, ಗೋವಿಂದ ಗೋವಿಂದ ಮುಕುಂದ ಕೃಷ್ಣ, ಗೋವಿಂದ ಗೋವಿಂದ ರಥಾಂಗಪಾಣೆ, ಗೋವಿಂದ ದಾಮೋದರ ಮಾಧವೇತಿ. ಭಾಗವತ ಪುರಾಣವನ್ನು ಆ ಕಾರ್ತಿಕ ಮಾಸದಲ್ಲಿ ಕೇಳಬೇಕು ಅಥವಾ ತಾವೇ ಓದ್ಬೋದು. ಕಡೆಗೆ ಎಷ್ಟಪ್ಪ? ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಕಾರ್ತಿಕೇ ಯಃ ಪಠೇತ್ ಮರ್ತ್ಯಃ ಶ್ರದ್ಧಾ ಭಕ್ತಿ ಸಮನ್ವಿತಃ. ಹೇಗೆ ಬ್ರಹ್ಮಯಜ್ಞನ ಮಾಡೋದ್ರ ಬಗ್ಗೆ ಆರಣ್ಯಕದ ಪ್ರಶ್ನೆಯನ್ನು ಬೆಳಿಗ್ಗೆ ಸ್ವಾಮಿಗಳವರು ಪ್ರಸ್ತಾವನೆ ಮಾಡಿದ್ರು. ಒಂದು ಋಕ್ಕನ್ನಾಗಲಿ, ಒಂದು ಯಜಸ್ಸನ್ನಾಗಲಿ, ಒಂದು ಪಾದವನ್ನಾಗಲಿ ಮಲಗಿಬಿಟ್ಟಿಯಾನೆ ಅಂದರೆ ಮಲಗಿದ್ದಾಗಲೂ ಕೂಡ ಆ ಮಂತ್ರದ ಪಾರಾಯಣವನ್ನು ಅನುಸಂಧಾನವನ್ನು ಮಾಡ್ತಾ ಇರಬೇಕು. ಹಾಗೆ ಪ್ರತಿನಿತ್ಯ ಮಾಡುವಂಥದ್ದಿದು. ಕಾರ್ತಿಕ ಮಾಸದಲ್ಲಿ ವಿಶೇಷ 10, 20, 50 ಪಟ್ಟಿ ಮಡಿಯಷ್ಟು ಜಾಸ್ತಿಯಾಗಿ ಕೊಡುವಂಥದ್ದು. ಅಂತಹ ಕಾರ್ತಿಕ ಮಾಸದ ವಿಶೇಷ ಏನಿದೆಯೋ ಅದನ್ನು ಹೇಳಿ ಮುಂದೆ ಕಾರ್ತಿಕ ಆದಮೇಲೆ ಈಗ ನಡೆದಂತಹ ಮಾರ್ಗಶೀರ್ಷ ಮಾಸ. ಶ್ರೀಕೃಷ್ಣನ ವಚನ ಇದೆ, ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಋತೂನಾಂ ಕುಸುಮಾಕರ. ಋತುಗಳಲ್ಲೆಲ್ಲ ಕೂಡ ನಾನು ವಸಂತ ಮಾಸ ಆಗಿದ್ದೇನೆ. ಹಾಗೆ ಮಾಸಗಳಲ್ಲಿ ತಗೊಂಡಾಗ ಮಾರ್ಗಶೀರ್ಷ, ಶೀರ್ಷ ಅಂದರೆ ತಲೆ ಅಂತ ಅರ್ಥ. ಅನೇಕ ಮಾರ್ಗಗಳಿದೆ. ಮಾರ್ಗಗಳಲ್ಲಿ ಶಿರಃ ಪ್ರಧಾನವಾಗಿ ತಲೆ ಮುಖ್ಯವಾಗಿರುವಂತಹ ಒಂದು ಶ್ರೇಷ್ಠವಾದ ರೀತಿಯಲ್ಲಿ ಈ ಮಾರ್ಗಶೀರ್ಷ ಮಾಸ ಇದೆ. ಈಗ ನಡೀತಾ ಇರೋದು ಪುಷ್ಯ. ಮಾರ್ಗಶೀರ್ಷದ ಮಾಸದ ವಿಶೇಷ ಅಂದರೆ ಅಲ್ಲಿ ಭಗವಂತನಂಥ ಶ್ರೀಕೃಷ್ಣ ಪರಮಾತ್ಮ ಗೀತೆಯನ್ನು ಉಪದೇಶ ಮಾಡಿರುವಂಥದ್ದು, ನಮಗೋಸ್ಕರ ಉಪದೇಶ ಮಾಡಿರುವಂಥದ್ದು. ಅದಕ್ಕೋಸ್ಕರವಾಗಿ ಗೀತಾ ಜಯಂತಿ ಅಭ್ಯಾಸವನ್ನು ನಾವೆಲ್ಲ ಕೂಡ ಹಿಂದೆ ಮಾಡಿದ್ದೇವೆ. ಮಾಸಗಳಲ್ಲಿ ಮಾರ್ಗಶೀರ್ಷದಲ್ಲಿ ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡುವಂಥದ್ದು ಕೂಡ ನಿರ್ದೇಶನ ಇದೆ. ಹಾಗೆ ಮಾರ್ಗಶೀರ್ಷ ಆದಮೇಲೆ ಬರುವಂಥದ್ದು ಪುಷ್ಯ ಮಾಸ. ಬೆಳಿಗ್ಗೆ ನಾನು ಹೇಳಿದಂಗೆ ಪುಷ್ಯ ಅನ್ನುವಂಥದ್ದು
ಸ್ವಾತಿ ಎನ್ನುವಂಥದ್ದು ಇವೆಲ್ಲ ಶ್ರೇಷ್ಠವಾದಂಥ ನಕ್ಷತ್ರಗಳು. ಪುಷ್ಯ ಅನ್ನುವಂಥದ್ದು ಒಂದು ರತ್ನನೂ ಹೌದು, ಪುಷ್ಯರಾಗ ಅನ್ನೋದು ರತ್ನ ಹೌದು. ಈ ಪುಷ್ಯ ಮಾಸದಲ್ಲಿ ಧನುರ್ಮಾಸ ಅನ್ನೋದು ಬಂದಿದೆ. ಧನುಃಪುಷ್ಯ ಅಂದ್ಕೊಳ್ಳೆ ಇದನ್ನು ಶೂನ್ಯ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಯಾವುದೋ ಕೆಲವು ಕಲಾಪಗಳನ್ನ ಮಾಡಲಿಕ್ಕೆ ಶೂನ್ಯ ಅಂತ ಅಂತೇವೆ ಬಿಟ್ಟರೆ ಬೇರೆ ಥರದ ವಿಶಿಷ್ಟವಾದ ಕಲಾಪವನ್ನು ಆ ಮಾಸದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಪುಷ್ಯ ಮಾಸದ ಉತ್ತರಾಯಣ ಏನಿದೆಯೋ ಉತ್ತರಾಯಣದ ಪುಣ್ಯಕಾಲ, ಆ ಉತ್ತರಾಯಣ ಪುಣ್ಯಕಾಲದಲ್ಲಿ ಎಲ್ಲ ನದಿಗಳು ಕೂಡ ನೀರುಗಳು ಕೂಡ ಗಂಗೆಗೆ ಸಮಾನ ಆಗಿರ್ತವಂತೆ. ಎಲ್ಲ ಬ್ರಾಹ್ಮಣರು ಕೂಡ ವೇದವ್ಯಾಸರಿಗೆ ಸಮಾನ ಆಗಿರ್ತಾರಂತೆ. ಹಾಗಾಗಿ ಮಕರ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ನದಿಗಳಲ್ಲಿ ಸ್ನಾನ, ಹಾಗೆ ಬ್ರಾಹ್ಮಣ ಪೂಜೆ, ಅರ್ಚನೆ, ದಕ್ಷಿಣಾದಾನ ಇತ್ಯಾದಿಗಳು ಅಲ್ಲಿ ವಿಶಿಷ್ಟವಾಗಿ ಆಗಬೇಕಾದದ್ದು ಅನ್ನುವಂಥದ್ದು ವಿಷಯ. ಹಾಗೆ ದೀಪದಾನಸ್ಯ ಮಾಹಾತ್ಮ್ಯಂ ವಕ್ತುಂ ಕೇನೇಹ ಶಕ್ಯತೆ ಪರದೀಪ ಪ್ರಬೋಧಸ್ಯ ಮಾಂ ಶೃಣು ನಾರದ. ಕಾರ್ತಿಕದ ದೀಪ ನಾನು ಉಲ್ಲೇಖ ಮಾಡಿದ್ದೆ, ಅದೊಂದು ಸ್ವಲ್ಪ ವಿವರಣೆಯನ್ನು ಕೊಡ್ತೇನೆ. ದೀಪ ಅನ್ನುವಂಥದ್ದು ಏನಿದೆಯೋ ಹೊರಗಡೆ ಕಾಣಿಸುವಂತಹ ದೀಪ ಒಂದಾದರೆ ನಮ್ಮ ಒಳಗಡೆಲೇ ಬೆಳೀತಿರುವಂತಹ ಆತ್ಮ ಚೈತನ್ಯದ ದೀಪ ಅದ ದ್ಯೋತಕವಾಗಿ ಹೊರಗಿನ ದೀಪ ಇರುತ್ತೆ. ಎಷ್ಟೆಷ್ಟು ಹೊರಗಿನ ದೀಪಗಳನ್ನ ನೀವು ಹೊತ್ತಿಸ್ತೀರೋ ಅಷ್ಟಷ್ಟು ಮಟ್ಟಿಗೆ ನಮ್ಮ ಒಳಗಿನ ದೀಪ ಇದೆಯಲ್ಲ ಆ ದೀಪ ಅನ್ನೋದು ಪ್ರಜ್ವಲಿಸ್ಲಿಕ್ಕೆ ಆರಂಭ ಆಗುತ್ತೆ. ದೀಪವನ್ನು ಹಚ್ಚಲಿಕ್ಕೆ ನಂಗೆ ಆಗ್ತಾ ಇಲ್ಲಪ್ಪ, ಹಚ್ಚಿರುವಂಥ ದೀಪ ಇದೆಯಲ್ಲ ಆ ದೀಪದ ಬತ್ತಿ ಇದೆಯಲ್ಲ, ಬತ್ತಿ ತುದಿ ಏನಾಗುತ್ತೆ, ಉರಿದು ಕಪ್ಪಿಗಾಗ್ಬಿಟ್ಟು ಹಳತಾಗ್ಲಿಕ್ಕೆ ಶುರುವಾಗುತ್ತೆ, ಆ ದೀಪ ಸರಿಯಾಗಿ ಉರಿಯಲ್ಲ. ಒಂಚೂರು ಮೇಲಕ್ಕೆ ಮಾಡು, ಪುಣ್ಯ ಸಿಗತ್ತೆ. ವಾಪ ನೋಡಿ, ದೀಪದಾನಸ್ಯ ಮಾಹಾತ್ಮ್ಯಂ ವಕ್ತುಂ ಕೇನೇಹ ಶಕ್ಯತೆ. ದೀಪದ ಮಾತ್ಮನ ಹೇಳಲಿಕ್ಕೆ ಯಾರಿಗಾಗುತ್ತೆ? ಪರದೀಪ ಪ್ರಬೋಧಸ್ಯ ಮಾಂ ಶೃಣು ನಾರದ. ದೀಪಾರ್ಥಂ ವರ್ತಿಕಾಂ ತೈಲಂ ಪಾತ್ರಂ ವಾ ಯೋ ದದಾತಿ ಸಹಾಯಂ ವಾತ್ ಸಾಹ್ಯಂ ವಾಥ ಕುರುತೆ ದದತಾಂ ದೀಪಮುತ್ತಮಂ ಸತು ಮೋಕ್ಷಮವಾಪ್ನೋತಿ ನಾತ್ರ ಕಾರ್ಯ ವಿಚಾರಣ. ಒಬ್ಬರು ದೀಪವನ್ನು ಹತ್ತಾ ಇರೋರಿಗೆ ನೀವು ಸಹಾಯವನ್ನು ಮಾಡಿದ್ರೆ ಸಾಕು. ನಿಮ್ಮೂರಿನಲ್ಲಿ ಕಾರ್ತಿಕ ವಿಷ್ಣು ದೀಪೋತ್ಸವ ನಡೆಯುತ್ತೆ, ಶಿವ ದೀಪೋತ್ಸವ ನಡೆಯುತ್ತೆ. ನಾನು ಹೋಗ್ಬಿಟ್ಟು ಅಲ್ಲಿ ಗೋಪುರಗಳಿಗೆಲ್ಲ ಹತ್ಬಿಟ್ಟು ನಾನು ದೀಪವನ್ನು ಉರಿಸ್ಕೊಡ್ತೀನಿ, ಹಚ್ಬಿಟ್ಟು ಕೊಡ್ತೀನಿ ಅಂದರೆ ಯಾರೋ ಸಹಾಯ ಮಾಡ್ತಾ ಇರ್ತಾರೆ, ನಾನು ಸಹಾಯ ಮಾಡ್ತು ಅಂದರೆ ಸಾಕು, ಅದು ಪುಣ್ಯ ಬರುತ್ತೆ. ತಸ್ಮಾತ್ ಸರ್ವ ಪ್ರಯತ್ನೇನ ಪರದೀಪಂ ಪ್ರಬೋಧಯೇ. ಪರರು ಹಚ್ಚಿದಂತಹ ದೀಪವನ್ನು ಪ್ರಬೋಧಗೊಳಿಸಿ ಆ ಪ್ರಕಾರವಾಗಿ ದಾಮೋದರಾಯ ವಿಶ್ವಾರ್ಯ ವಿಶ್ವರೂಪಧರಾಯ ಚ ನಮಸ್ಕೃತ್ವ ಪ್ರದಾಸ್ಯಾಮಿ ವ್ಯೋಮದೀಪಂ ಹರಿಪ್ರಿಯಂ ನಿರ್ವಿಘ್ನಂ ಕುರು ದೇವೇಶ ಯಾವನ್ ಮಾಸ ಸಮಾಪ್ಯತೆ. ಮಾಸ ಸಮಾಪ್ತಿ ಆಗೋವರೆಗೂ ಕೂಡ ಎಲ್ಲ ಕೆಲಸವನ್ನು ಕೂಡ ಮಾಡು ಅಂತನ್ನುವಂಥ ರೀತಿಯಲ್ಲಿ ಕೇಳ್ಕೊಳ್ಬೇಕು. ಇನ್ನು ನಿದ್ರೆ, ದೇವಸ್ಥಾನದ ಹೋಗುವಂಥ ಮಾರ್ಗದಲ್ಲಿ ದೀಪ ಇಲ್ಲ ಅಂದರೆ ದೀಪ ಹಚ್ಚಬೇಕು, ನದಿ ತೀರದಲ್ಲಿ ದೀಪ ಹಚ್ಚಬೇಕು. ಅಥವಾ ಇವತ್ತು ನಮಗೆ ವಿದ್ಯುತ್ತಿನ ದೀಪಗಳು ವ್ಯವಸ್ಥೆ ಆಗಿದೆ, ಅದಕ್ಕೆ ಬೇಕಾದ ವ್ಯವಸ್ಥೆನ ನದಿ ತೀರದಲ್ಲಿ ಮಾಡಿಕೊಟ್ರೂ ಕೂಡ ಅದು ತುಂಬ ಪುಣ್ಯಕರವಾದದ್ದು. ದೇವಾಲಯೇ ನದಿ ತೀರೆ ರಾಜಮಾರ್ಗೇ ವಿಶೇಷತಃ ನಿದ್ರಾಸ್ಥಲೆ ದೀಪದಾನಂ ತಸ್ಯ ಶ್ರೀ ಸರ್ವತೋಮುಖಿ. ಅಂಥವನ ಶ್ರೀ ಲಕ್ಷ್ಮೀ ಇದಳಲ್ಲ, ಅವಳು ಸರ್ವತೋಮುಖವಾಗಿ ಬೆಳೀತಾಳೆ. ದುರ್ಬಲಸ್ಯ ಆಲಯಂ ವೀಕ್ಷ್ಯ ದೀಪಶೂನ್ಯಂತು ಯೋ ದದೇತ್ ವಿಪ್ರಸ್ಯ ವಾನ್ಯವರ್ಣಸ್ಯ ವಿಷ್ಣುಲೋಕೆ ಮಹೀಯತೆ. ಯಾರು ಆರ್ಥಿಕವಾಗಿ ತುಂಬ ದುರ್ಬಲವಾಗಿದ್ದಾನೆ, ಬಡವನಾಗಿದ್ದಾನೆ, ಅವನ ಬಳಿಗೆ ದೀಪದ ವ್ಯವಸ್ಥೆ ಇಲ್ಲ, ಅಂಥವನಿಗೆ ದೀಪವನ್ನು ಮಾಡಿಕೊಟ್ರೆ ಅವನು ಬ್ರಾಹ್ಮಣನ ಮನೆ ಇರ್ಬೋದು, ಅನ್ಯವರ್ಣಸ್ಯ ಬೇರೆ ಯಾವ ವರ್ಣದವನಾಗಲಿ ದೀಪದ ವ್ಯವಸ್ಥೆಯನ್ನು ಮಾಡಿಕೊಡ್ತು ಅಂದರೆ ಅವನು ವಿಷ್ಣುಲೋಕೆ ಮಹೀಯತೆ. ಇನ್ನು ಕೆಲವು ಕಡೆಯಲ್ಲಿ ತುಂಬ ಇರುವೆಗಳ ಗೂಡು ಇತ್ಯಾದಿ ಸೇರ್ಕೊಂಬಿಟ್ಟು ಎಲ್ಲಿ ಕಾಲು ಕಚ್ಚಿಬಿಡುತ್ತೋ ಅನ್ನೋ ಸ್ಥಿತಿ ಇರುತ್ತೆ, ಕಾಣಿಸೋದಿಲ್ಲ. ಕಾಣಿಸ್ತೇ ಇರುವಂಥ ಜಾಗದಲ್ಲಿ ಕಾಣಿಸೋ ಹಂಗೆ ಮಾಡಲಿಕ್ಕೆ ಮುಳ್ಳುಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅಂಥ ಜಾಗದಲ್ಲಿ ಕೀಟ ಕಂಟಕ ಸಂಕೀರ್ಣೆ ದುರ್ಗಮೆ ವಿಷಮಸ್ಥಲೆ ಕುರ್ಯಾದ್ಯೋ ದೀಪದಾನಾನಿ ನರಕಂಸನ ಅಗಚ್ಚತಿ. ಹಾಗೆ ದೀಪದ ಮಹಾತ್ಮ್ಯ ಅನ್ನುವಂಥದ್ದು ಅಷ್ಟು ವಿಶೇಷವಾದ್ದಿದೆ ಅನ್ನುವಂಥ ವಿಷಯವನ್ನು ಹೇಳಿಕೊಂಡು ತಸ್ಮಾತ್ ಸರ್ವ ಪ್ರಯತ್ನೇನ ಕಾರ್ತಿಕೆ ಕೇಶವ ವ್ರತಃ ಛಾತ್ರೀಛಾಯಾಂ ಧಾತ್ರೀಛಾಯಾಂ ಸಮಾಶ್ರಿತ್ಯ ಕಥಾಶ್ರವಣಮಾಚರೆ. ಕಥಾಶ್ರವಣವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಪುಷ್ಯ ಮಾಸದಲ್ಲಿ ಉತ್ತರಾಯಣದ ಪುಣ್ಯಕಾಲವನ್ನು ನಾವೆಲ್ಲ ನೋಡಿದ್ದೇವೆ. ಮಾಗಿ ಕಾಲ, ಈ ಮಾಗಿ ಕಾಲದಲ್ಲಿ ಎಲ್ಲ ಹಿಮದಿಂದ ಬರುವಂತಹ ಬೆಳೆಗಳು ತುಂಬ ಚೆನ್ನಾಗಿ ಬರ್ತವೆ. ಅಂತಹ ಸಂದರ್ಭದಲ್ಲಿ ಭಗವಂತನಿಗೆ ಉಷಃ ಕಾಲದಲ್ಲೇ ಪೂಜೆಯನ್ನು ಸಲ್ಲಿಸಬೇಕು. ಈಗೆಲ್ಲ ನೋಡ್ತೀವಿ ದೇವಸ್ಥಾನಗಳೆಲ್ಲ 4:30-5 ಗಂಟೆಗೆ ಆರಂಭಗೊಂಡು 8:00ವರೆಗೆ ಮುಕ್ತಾಯ ಆಗಿಬಿಡುತ್ತೆ. ಯಾಕೆಂದರೆ ಬೇಗ ದೇವಸ್ಥಾನಗಳು ಪೂಜೆಗೆ ಆರಂಭಗೊಳ್ತವೆ. ಸಾಯಂಕಾಲನೂ ಅಷ್ಟೇ.
ಅಂತಹ ಈ ಧನುರ್ಮಾಸ ಏನಿದೆಯೋ ಆ ಧನುಃಪುಷ್ಯದ ಮಾಸವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ. ಮುಂದೆ ಮಾಘಮಾಸದ ಅಧಿಪತಿ ಸೂರ್ಯದೇವ. ಮಾಘಮಾಸದ ಎಲ್ಲ 30 ದಿನಗಳಂದು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಪಂಚಾಯತನದಲ್ಲಿ ಆದಿತ್ಯ ಅನ್ನೋನೇ ಮೊದಲ ದೇವರು ಅನ್ನೋದು ಒಂದಾದ್ರೂ ಸೂರ್ಯನ ಮಾಸ ಏನಿದೆಯೋ ಅಲ್ಲಿ ತ್ರಿಚಕಲ್ಪ ಪ್ರಕಾರವಾಗಿ ಸೂರ್ಯ ನಮಸ್ಕಾರ ಅಂತ ಏನು ಹೇಳ್ತಾರೋ ಅದನ್ನು ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ಅಶ್ವತ್ಥದ ವೇದಿಕೆಯಲ್ಲಾಗಲಿ ಮಾಡಬೇಕು. ನನ್ನ ಹಿರಿಯ ಸ್ನೇಹಿತರು ತುರುವೇಕೆರೆ ಸೂರ್ಯನಾರಾಯಣ ಇಲ್ಲಿ ಕುಳಿತಿದ್ದಾರೆ. ಅವ್ರು ನೋಡಿದಾಗಲೆಲ್ಲ ನಂಗೆ ನೆನಪಾಗೋದು ಅವರ ತಾಯಿ ತಂದೆ ಯಾವ ಸುಮುಹೂರ್ತದಲ್ಲಿ ಸೂರ್ಯನಾರಾಯಣ ಅಂತ ಅವ್ರಿಗೆ ಹೆಸರಿಟ್ಟರೋ ಅದೇ ಪ್ರಕಾರವಾಗಿ ಸೂರ್ಯನಾರಾಯಣನನ್ನು ಅವರು ಪ್ರತಿನಿತ್ಯ ತ್ರಿಚಕಲ್ಪದ ರೀತಿಯಲ್ಲಿ 14 ವರ್ಷಗಳ ಕಾಲ ಪೂಜೆ ನಡೆಸಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಪೂಜೆ ಆರಂಭ, 7 ಗಂಟೆ ಹೊತ್ತಿಗೆ ಮುಕ್ತಾಯ, 14 ವರ್ಷಗಳ ಕಾಲ ನಡೆಸಿದ್ದಾರೆ ಅಂದರೆ ಅದೊಂದು ಮಹಾ ತಪಸ್ಸಿ. ಆಕೆ ಹೇಳ್ಬೇಕಾದ್ರೆ ಅರುಣ ಪ್ರಶ್ನೆಯಲ್ಲಿ ಕೊನೆಗೆ ಹೇಳ್ತಿರಲ್ಲ ಏನಂತ, ತಪಸ್ವಿ ಪುಣ್ಯೋ ಭವತಿ, ತಪಸ್ವಿ ಪುಣ್ಯೋ ಭವತಿ ಅನ್ನೋದಕ್ಕೆ ಉದಾಹರಣೆಯಾಗಿ ಇರ್ತಾರೆ. ನಾವು 30 ದಿವಸಗಳಲ್ಲೂ ಸೂರ್ಯ ನಮಸ್ಕಾರವನ್ನು ಮಾಡಬೇಕು, ಹೇಳಬೇಕು. ಅದರಲ್ಲಿ ಶುಕ್ಲ ಪಕ್ಷದ ರಥ ಸಪ್ತಮಿ ಏನಿದೆಯೋ ಆ ಸಪ್ತಮಿ ದಿನ ಇನ್ನೂ ವಿಶೇಷ. ಭಗವಂತನಾದ ಸೂರ್ಯ ಅಂದು ರಥಾರೂಢನಾಗಿ ಸಂಚರಿಸ್ತಾನೆ ಅವತ್ತಿನ ದಿವಸ ಅಂತ ಒಂದು ಐತಿಹ್ಯವನ್ನು ಹೇಳ್ತಾರೆ. ಅವನು ಪ್ರತಿನಿತ್ಯನೂ ರಥವನ್ನು ಆರೋಹಣ ಮಾಡಿದ್ದಾನೆ. ಅವತ್ತು ರಥಾರೋಹಣ ಮಾಡಿದವನು ಇಳಿದೇ ಇಲ್ಲ, ನಿರಂತರ ಅವನ ಸೇವೆ ಅನ್ನುವಂಥದ್ದು ಒಂದು ವಿಷಯ. ಆದರೆ ಇನ್ನೊಂದನ್ನು ಆ ರಥ ಸಪ್ತಮಿ ದಿವಸ ಇರುವಂಥದ್ದು ವಿಶೇಷ ಅಂದ್ಬಿಟ್ಟು ಅಂದು ಸೂರ್ಯನನ್ನು ಪೂಜಿಸುವಂಥದ್ದು, ಆರಾಧನೆ ಮಾಡುವಂಥದ್ದು ಹಿಂಗೆ ನಡೆಯುತ್ತೆ. ಈ ಪ್ರಕಾರವಾಗಿ ಮಾಘ ಮಾಸದಲ್ಲಿ ಸೂರ್ಯ ನಮಸ್ಕಾರ ಹಾಗೂ ಮಹಾಶಿವರಾತ್ರಿ, ನಮ್ಮ ಎಲ್ಲ ಪುರಾಣಗಳು ಕೂಡ ನಮ್ಮೆಲ್ಲ ಆಚರಣೆಗಳು ಹೇಗೆ ನಡ್ಕೋಬೇಕು, ಎಷ್ಟೊತ್ತಿಗೆ ಹೇಳ್ಬೇಕು, ಏನೇನು ಕೆಲಸ ಮಾಡಬೇಕು, ಯಾವ್ಯಾವ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು, ಮತ್ತು ಅದಕ್ಕೆ ವಿಕಲ್ಪಗಳು ಅದನ್ನೇ ಪರಿಪೂರ್ಣವಾಗಿ ತುಂಬಿಟ್ಟಿದ್ದಾರೆ. ಏಕೆಂದರೆ ವೇದಗಳನ್ನು ಸರಿಯಾಗಿ ವ್ಯಾಖ್ಯಾನ ಮಾಡಲಿಕ್ಕೋಸ್ಕರನೇ ರಾಮಾಯಣ ಮಹಾಭಾರತ ಪುರಾಣಗಳು ಪ್ರವೃತ್ತವಾಗಿವೆ. ವೇದಾನಾಂ ಉಪಬ್ರಹ್ಮಣ ಅಂತ ಕರೀತಾರೆ. ಹಾಗಾಗಿ ಈ ಮಹಾಶಿವರಾತ್ರಿ ಅನ್ನುವಂಥ ಕಲಾಪ ಈ ಮಾಘ ಮಾಸದ ಕೃಷ್ಣ ಚತುರ್ದಶಿ ತಿಥಿಯಲ್ಲಿ ನಾವು ಆಚರಿಸ್ತೇವೆ. ಅದಕ್ಕೆ ಯಾಕೆ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತಾರೆ? ಬರೀ ಶಿವರಾತ್ರಿ ಅಂತ ಹೇಳಲ್ಲ. ಅರೆ ನಾವೀಗ ಹೇಳಬೇಕಾದ್ರೆ ಶಿವರಾತ್ರಿ ಬರುತ್ತೆ ಅಂತ ಕೆಲಸರಿ ಹೇಳ್ಬೋದು. ಅರೆ ನಿಜವಾಗಿಯೂ ಹೇಳಬೇಕಾದ್ದು ಮಹಾಶಿವರಾತ್ರಿ. ಹಾಗಿದ್ಮೇಲೆ ಬೇರೆ ಶಿವರಾತ್ರಿ ಇದೆಯಾ ಅಂತ ಪ್ರಶ್ನೆ ಬರಬೇಕು. ಪ್ರತಿ ಮಾಸದ ಕೃಷ್ಣ ಚತುರ್ದಶಿ ದಿನದಂದು ಅಮಾವಾಸ್ಯೆ ಹಿಂದಿನ ದಿವಸ ಮಾಸ ಶಿವರಾತ್ರಿ ಅನ್ನುವಂತಹ ಕಲಾಪ ನಡೆಯುತ್ತೆ. ಯಾರು ಆಚರಣೆ ಇಟ್ಕೊಳ್ಬೇಕು ಅನಿಸಿದ್ರೆ ಅದನ್ನ ಇಟ್ಕೊಳ್ಬೋದು. ಅದಕ್ಕೆ ಕ್ರಮ ಎಲ್ಲವನ್ನು ಕೂಡ ವ್ರತಚಂದ್ರಿಕಾ ಪುಸ್ತಕದಲ್ಲಿರುತ್ತೆ. ಮಾಸ ಶಿವರಾತ್ರಿ ಎಂದು ಶಿವನ ಪೂಜೆಯನ್ನು ಮಾಡಲಾಗತ್ತೆ. ಮಹಾಶಿವರಾತ್ರಿಯಂದು 4 ಯಾಮಗಳಲ್ಲಿ ಭಗವಂತನಾದ ಶಿವನನ್ನು ಕುರಿತು ಪೂಜೆ ಮಾಡ್ತಾ, ನೃತ್ಯಗೈಯುತ್ತಾ, ಭಜನೆಯನ್ನು ಮಾಡ್ತಾ, ಸಾದರವಾಗಿ ಗಾಯನವನ್ನು ಸಮರ್ಪಣೆ ಮಾಡ್ತಾ, ಎಲ್ಲ ಕಡೆಯಲ್ಲಿ ಶಿವ 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 ಮಂಗಳ 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 ಸ್ವರೂಪ ಅನ್ನುವಂಥದ್ದು ಬರಬೇಕು. ಹಾಗೆ ಮಹಾಶಿವರಾತ್ರಿಯ ಉತ್ಸವದ ಕಾರ್ಯಕ್ರಮವನ್ನು ಕೂಡ ಅದರಲ್ಲಿ ತಿಳಿಸ್ತಾಗಿದೆ. ಆ ನಂತರ ಬರುವಂಥದ್ದು ಫಾಲ್ಗುಣ ಅನ್ನುವಂಥದ್ದು ಏನಿದೆಯೋ ಅದು ವಿಶೇಷವಾಗಿ ನಮ್ಮ ಹೋಳಿ ಹುಣ್ಣಿಮೆ ಏನಿದೆಯೋ ಹೋಳಿ ಹುಣ್ಣಿಮೆಗೆ ಸಂಬಂಧಪಟ್ಟಂತಹ ಉತ್ಸವ. ನಮ್ಮ ಚಾತುರ್ವರ್ಣದ ವ್ಯವಸ್ಥೆಯಲ್ಲಿ ಪ್ರಥಮ ವರ್ಣಕ್ಕೆ ಇರುವಂಥದ್ದು ಯುಗಾದಿ ಉತ್ಸವ, ದ್ವಿತೀಯ ವರ್ಣಕ್ಕೆ ಅಂದರೆ ಕ್ಷತ್ರಿಯರಿಗೆ ಇರುವಂಥದ್ದು ನವರಾತ್ರ ಉತ್ಸವ, ಹಾಗೆ ತೃತೀಯ ವರ್ಣಕ್ಕೆ ವೈಶ್ಯರಿಗೆ ಇರುವಂಥದ್ದು ದೀಪಾವಳಿ ಉತ್ಸವ, ಅಲ್ಲಿ ಬರುವಂತಹ ಧನಲಕ್ಷ್ಮಿಯ ಪೂಜೆ. ತುರಿಯ ವರ್ಣಕ್ಕೆ ಇರುವಂಥದ್ದು ಹೋಲಿ ಏನು ಹುಣ್ಣಿಮೆ ಇದೆಯೋ ಹೋಲಿ ಹುಣ್ಣಿಮೆ ಅಂಥದ್ದು ಅತ್ಯಂತ ಪ್ರಮುಖವಾದಂತಹ ಘಟ್ಟ ಆಗಿದೆ. ಆ ಘಟ್ಟದ ಉತ್ಸವ ಹೋಲಿಯಾಗಿ ಹೋಲಿಕಾ ಅನ್ನೋಂಥನ್ನ ಹನನ ಮಾಡುವಂಥದ್ದು. ಅಂದರೆ ಕಾಮದಹನ ಅಂತ ಅದಕ್ಕೆ ನಾವು ಕರಿತೇವೆ. ಕಾಮದಹನ ಅಂದರೆ ಕಾಮನನ್ನು ಸುಟ್ಟಾಕ್ಬಿಡ್ಬೇಕು. ಕಾಮ ಅನ್ನೋದನ್ನು ನಾವು 2 ಕಡೆ ಬಳಸ್ತೇವೆ. ಒಂದು ಕಡೆ ಕಾಮ ನಮಗೆ ಬೇಕಾದದ್ದು, ಇನ್ನೊಂದು ಕಡೆ ಅದನ್ನು ನಾಶ ಮಾಡಬೇಕಾದ್ದು. ನಮಗೆ ಬೇಕಾದದ್ದು ಕಾಮ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಕಾಮ ಅನ್ನೋದು ಪುರುಷಗಳಲ್ಲಿ ಪಡೆಯಲೇಬೇಕಾದದ್ದು. ಅದು ಗುರಿ, 4 ಗುರಿಗಳಲ್ಲಿ ಅದು ಒಂದು ಅಂತ ಕೊಟ್ಟರು. ಭಗವದ್ಗೀತೆಯಲ್ಲಿ ಹೇಳ್ಬೇಕಾರೆ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಓ ಭರತ ಕುಲಾವತಂಸನೆ, ಧರ್ಮಕ್ಕೆ ವಿರುದ್ಧವಲ್ಲದಂತಹ ಕಾಮ ನಾನೇ ಆಗಿದ್ದೇನೆ, ದೈವಿ ಸ್ವರೂಪ ಅಂತ ತಿಳ್ಕೊ ಅಂತ ಹೇಳಿದರು.
ಅದೇನೆ ನಮ್ಮಲ್ಲಿ ಯಾವಾಗಲೂ ಶತ್ರುವಾಗಿರುವಂಥದ್ದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಷಡ್ ರಿಪೂನ್ ಅಜಯತ್. ಷಣ್ಮುಖ ಶತ್ರುಘ್ನ ಪ್ರತಿನಿತ್ಯ 6 ಆಂತರಿಕವಾದ ಶತ್ರುಗಳನ್ನ ನಾಶ ಮಾಡ್ತಿದ್ದಂತೆ. ಆ ಪ್ರಕಾರವಾಗಿ ಕಾಮ ಅನ್ನೋದು ಅಲ್ಲಿ ಬಂದಾಗ ನಾಶ ಮಾಡಬೇಕು, ಅದನ್ನು ಇಲ್ಲಿದ್ದಾಗ ಸ್ವಾಗತವನ್ನು ಮಾಡಬೇಕು. ಅಂತಹ ಕಾಮ ದಹನದ ಒಂದು ವಿಶೇಷವನ್ನು ಹೋಲಿಕಾ ಅನ್ನುವಂಥ ಉತ್ಸವದಲ್ಲಿ ಫಾಲ್ಗುಣದಲ್ಲಿ ಮಾಡ್ತಾರೆ. ಹೀಗೆ ನಮ್ಮ ದೇಶ ಎಲ್ಲ ಮಾಸಗಳಲ್ಲೂ ಕೂಡ ಉತ್ಸವವನ್ನು ಆಚರಿಸುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಹಾಗೆ ಆಚರಣೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕು. ಶ್ರಾವಣ ಮಾಸದಲ್ಲಿ ಉಪಕರ್ಮ ನಾವು ಆಚರಣೆ ಮಾಡಿದ್ವಿ, ಆ ಥರದ್ದು ಇದೆ. ಈ ಮಾಸಗಳ ಮಾಹಾತ್ಮೆಯನ್ನು ತಿಳ್ಕೊಳ್ಳಿಕ್ಕೆ ಎಷ್ಟು ವರ್ಷಗಳಾದರೂ ಸಾಲದು, ಅಷ್ಟು ಸುದೀರ್ಘವಾದಂಥ ಸಾಹಿತ್ಯಲು ಪುರಾಣಗಳಲ್ಲಿದೆ. ನಮ್ಮಲ್ಲೆಲ್ಲ ಮಧ್ಯಾಹ್ನ ಆದಮೇಲೆ ಪುರಾಣಗಳನ್ನ ಒಬ್ಬರು ಹೇಳೋದು, ಮನೇಲಿ ಇದ್ದವರು ಎಲ್ಲರೂ ಕೇಳುವಂಥದ್ದು ಹಂಗಿರ್ತಾ ಇತ್ತು. ಇವಾಗ ನಗರಗಳಲ್ಲಿ ವಿಶೇಷವಾಗಿ ಮನೇಲಿ ಯಾರೂ ಇರೋದೇ ಇಲ್ಲ. ಮಧ್ಯಾಹ್ನ, ಸಂಜೆ, ಸೂರ್ಯಾಸ್ತ ಸಮಯ, ಗೋಧೂಲಿಕಾ ಸಮಯ, ಯಾವ ಸಮಯವೂ ಮುಹೂರ್ತವೇ ಇಲ್ಲಪ್ಪ ಮನೆಯಲ್ಲಿ. ಆ ಥರ ಬರೋದು 9 ಗಂಟೆಗೆ ದವಕಂಡು ಬಿದ್ಕೊಳ್ಳೋದು, ಏನೋ ಮಾಡೋದು, ಬೆಳಗ್ಗೆ 8 ಗಂಟೆಗೆ ಗಂಟೆ ಎತ್ಕೊಂಡು ಓಡೋದು ಅನ್ನೋ ಥರ ಸ್ಥಿತಿ ನಗರಗಳಲ್ಲಿ ಬಂದಿದೆ. ಕೊನೇ ಪಕ್ಷ ಸಣ್ಣ ಊರುಗಳಲ್ಲಾದರೂ ಕೂಡ ಅಥವಾ ಮಹಾನಗರಗಳಲ್ಲಿ ಇದ್ದರೂ ನಮ್ಮಲ್ಲಿ ಅಂತಹ ಗಡಿಬಿಡೆ ಇರುವಂಥದ್ದು ಇಲ್ಲ ನಮ್ಮ ಕುಟುಂಬದಲ್ಲಿ ಅಂತ ಅನ್ನೋದಾದರೆ, ಮಧ್ಯಾಹ್ನದ ನಂತರ ಇಂತಹ ಒಂದು ಗ್ರಂಥವನ್ನು ಇಟ್ಕೊಂಡು ಒಬ್ಬರು ಓದೋದು, ಉಳಿದವರೆಲ್ಲ ಕೂಡ ಕೇಳ್ತಾ ಹೋಗುವಂಥದ್ದು, ಆ ಥರದ್ದು ಮಾಡಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಇಲ್ಲದೇ ಇದ್ದರೆ ನಮ್ಮ ಜೀವನ ಅನ್ನುವಂಥದ್ದು ಏನಾಗುತ್ತೆ ಅಂದರೆ, ಕೇವಲ ಆಹಾರ, ನಿದ್ರಾ, ಭಯ, ಮೈಥುನಾನಿ ಏನು ಹೇಳಿದ್ವೋ ಸಾಮಾನ್ಯ ತತ್ ಪಶುಭಿರ್ ನರಾಣಾಮ್ ಅಂತ ಆ ಪ್ರಕಾರ ಜೀವನ ಆಗ್ಬಿಡ್ತಾ ಇದೆ. ಆಗತ್ತೆ ಅಲ್ಲ, ಆಗ್ತಾ ಇದೆ. ಎಚ್ಚರವನ್ನು ವಹಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದಾಗಿ ಇವತ್ತಿನ ಈ ಕಾರ್ಯಕ್ರಮ ಕಲಾಪಗಳೆಲ್ಲ ನಡೀತಾ ಇವೆ. ತಾವೆಲ್ಲ ಇದನ್ನು ಶ್ರದ್ಧೆಯಿಂದ ಕೇಳಿದ್ದೀರಾ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.